ಕರ್ತೃಗಳಾದ ಸಮಸ್ತ ಋಷಿ ಮುನಿ ಸಂತ ಶರಣರ ಚರಣಾರವಿಂದಗಳಲ್ಲಿ ಅಭಿವಂದಿಸಿ, ಗ್ರಂಥಕರ್ತರಾದ ಸಾಧು ಶ್ರೀ ನಿಶ್ಚಲದಾಸಿಯವರ ಚರಣಾರವಿಂದಗಳಲ್ಲಿ ವಂದಿಸಿ, ತಮ್ಮೆಲ್ಲರಿಗೆ ಅನಂತ ಶರಣು ಶರಣಾರ್ಥಿಗಳು. ಆತ್ಮೀಯರೇ, ಜಗದ್ಗುರು ಸಿದ್ಧಾರೂಢರ ಕೃಪಾಕ್ಷೇತ್ರದಲ್ಲಿ ನಡೆದುಕೊಂಡು ಬಂದಿರುವಂತಹ 16ನೇ ವರ್ಷದ ಭಗವತ್ ಚಿಂತನ ಸಾಧನ ಶಿಬಿರದ ಪ್ರಸ್ತುತ ಚಿಂತನದ ವಿಷಯ ಶ್ರೀ ವಿಚಾರಸಾಗರದ 1ನೆಯ ತರಂಗದಲ್ಲಿ ಅಂತರಂಗ ಸಾಧನೆ ಬಹಿರಂಗ ಸಾಧನೆಗಳನ್ನು ಹೇಳಿದ ಬಳಿಕ ಈಗ ಜ್ಞಾನದ ಮುಖ್ಯ ಅಂತರಂಗ ಸಾಧನ ಮಹಾವಾಕ್ಯ, ಶ್ರವಣ ಮನನ ಮತ್ತು ನಿಧಿಧ್ಯಾಸನಗಳ ಲಕ್ಷಣ. ಈ ಜ್ಞಾನದ ಮುಖ್ಯ ಅಂತರಂಗ ಸಾಧನ ಯಾವುದು? ಮಹಾವಾಕ್ಯ. ವೇದಗಳಲ್ಲಿ ಅವಾಂತರ ವಾಕ್ಯವೆಂತಲೂ ಮಹಾವಾಕ್ಯವೆಂತಲೂ 2 ಪ್ರಕಾರ ವಾಕ್ಯಗಳ ಹೇಳ್ಕೊಂಡು ಬಂದಿದ್ದ. ಅವಾಂತರ ವಾಕ್ಯ ಅಂದರೆ ಕೇವಲ ಜೀವನ ಸ್ವರೂಪವನ್ನಾಗಲಿ ಕೇವಲ ಬ್ರಹ್ಮದ ಸ್ವರೂಪವನ್ನಾಗಲಿ ಬೋಧ ಮಾಡ್ತಿತ್ತು ಅಂತಂದ್ರೆ ಇದಕ್ಕೆ ಅವಾಂತರ ವಾಕ್ಯ. ಸತ್ಯಂ ಜ್ಞಾನಂ ಬ್ರಹ್ಮ, ಇದು ಕೇವಲ ಬ್ರಹ್ಮಸ್ವರೂಪದ ಉಪದೇಶ ಮಾಡ್ತದೆ. ಆದ್ದರಿಂದ ಬ್ರಹ್ಮ ಸ್ವರೂಪದ ಉಪದೇಶ ಮಾಡುವ ಅವಾಂತರ ವಾಕ್ಯ. ಜೀವ ಸ್ವರೂಪದ ಬೋಧ ಮಾಡ್ತಕ್ಕಂಥ ಅವಾಂತರ ವಾಕ್ಯ. ಏಷ ಹೃದಯಂತರ್ಜ್ಯೋತಿ ಪುರುಷಃ, ಈ ಹೃದಯದಲ್ಲಿ ಜ್ಯೋತಿ ಪುರುಷನು ಇದ್ದಾನೆ. ಇದು ಅವಾಂತರ, ಜೀವನ ಬೋಧಿಸುವ ಅವಾಂತರ ವಾಕ್ಯ ಅಂತ ಕರೀತಾರೆ. ಇನ್ನು ಮಹಾವಾಕ್ಯ ಅಂದರೆ ಎದಕ್ಕಂತಾರೆ? ಜೀವ ಬ್ರಹ್ಮರ ಅಭೇದವನ್ನು ಬೋಧಿಸ್ತಕ್ಕಂಥ ವಾಕ್ಯಗಳಿಗೆ ಮಹಾವಾಕ್ಯ ಅಂತ ಕರೀತಾರೆ. ಮಹಾವಾಕ್ಯಗಳು 4 ಪ್ರಕಾರದವು. ಆ 4 ಪ್ರಕಾರ ಮಹಾವಾಕ್ಯಗಳಲ್ಲಿ ತತ್ವಮಸಿ ಮಹಾವಾಕ್ಯ ಉಪದೇಶಪರ ವಾಕ್ಯ. ಇನ್ನುಳಿದ 3 ಮಹಾವಾಕ್ಯಗಳು ಅನುಭವಪರವಾದ ಮಹಾವಾಕ್ಯಗಳು. ಅನುಭವಿಸಬೇಕು. ಮಹಾವಾಕ್ಯವನ್ನು ಕೇಳಿದ ಬಳಿಕ ಆ ಮಹಾವಾಕ್ಯದ ಅರ್ಥರೂಪವಾಗಿರ್ತಕ್ಕಂಥ ಅಖಂಡ ಚೈತನ್ಯವನ್ನು ಯಾವಾತನು ನಿತ್ಯದಲ್ಲಿ ಚಿಂತನೆ ಮಾಡ್ತಾನೆ ಅವನಿಗೆ ಮಾತ್ರ ಜ್ಞಾನದ್ವಾರ ಮೋಕ್ಷ ಆಗ್ತದೆ. ಈಗ ವಿಷಯಕ್ಕೆ ಬರೋಣ. ವಿಚಾರದಿಂದ ನೋಡಿದ್ದಾದರೆ ಜ್ಞಾನದ ಮುಖ್ಯ ಅಂತರಂಗ ಸಾಧನ ತತ್ವಮಸಿ ತತ್ವತಿ ಮಹಾವಾಕ್ಯಗಳಾಗಿವೆ ಹೊರತು ಶ್ರವಣಾದಿಗಳು ಅಲ್ಲ. ಮುಖ್ಯ ಅಂತರಂಗ ಸಾಧನೆ ಯಾವುದು? ಮಹಾವಾಕ್ಯ. ಶ್ರವಣಾದಿಗಳು ಅಲ್ಲ ಅಂತ. ಶ್ರವಣಾದಿಗಳು ಅಲ್ಲ ಅಂದ್ರೆ ಮತ್ತು ಇವನು ಯಾಕೆ ಹೇಳ್ಯಾರೀ? ಮುಂದೆ ಹೇಳೋರು ಅದಾರ. ಅವರು ಶ್ರವಣಾದಿಗಳು ಮುಖ್ಯ ಅಂತರಂಗ ಸಾಧನ ಅಲ್ಲ, ಮಹಾವಾಕ್ಯವೇ ಮುಖ್ಯ ಅಂತರಂಗ ಸಾಧನ. ಸರಿ, ಶ್ರವಣ ಮನನ ನಿಧಿಧ್ಯಾಸನಗಳಿಗೆ ಉಪಯೋಗ ಏನು? ಯಾವ ಮನುಷ್ಯನಿಗೆ ಮಹಾವಾಕ್ಯನ ಶ್ರವಣ ಮಾಡಿದರೂ ಕೂಡ ದೃಢ ಅಪರೋಕ್ಷ ಬ್ರಹ್ಮಜ್ಞಾನವಾಗುವುದಿಲ್ಲವೋ? ಕಿಂತು ಅದೃಢ ಅಪರೋಕ್ಷ ಬ್ರಹ್ಮಜ್ಞಾನ ಆಗಿತ್ತು ಅಂದರೆ ಅವನು ಪುನಃ ಶ್ರವಣ ಮನನ ನಿಧ್ಯಾಸನ ಮಾಡಬೇಕು. ಆ ಶ್ರವಣದಿಂದ ಪ್ರಮಾಣಗತ ಸಂಶಯದ ನಿವೃತ್ತಿ ಆಗ್ತದೆ.
ಶ್ರವಣ ಮಾಡೋದ್ರಿಂದ ಪ್ರಮಾಣಗಳು ಕರ್ಮಕಾಂಡ, ಉಪಾಸನೆ ಕಾಂಡ, ಜ್ಞಾನಕಾಂಡ ಹೀಗೆ 3 ಪ್ರಕಾರವಾಗಿ ಅದಾವಲ್ಲ. ಕರ್ಮಕಾಂಡ, ಉಪಾಸನೆ ಕಾಂಡಗಳಲ್ಲಿ ಭೇದವೇ ಅದ. ಜೀವ ಬ್ರಹ್ಮರಿಗೆ ಅಲ್ಲಿ ಭೇದವೇ ಕಂಡು ಬರ್ತದೆ. ಯಾಕೆ? ಕರ್ಮವನ್ನು ಮಾಡುವವ ಜೀವತ್ವ, ಫಲವನ್ನು ಕೊಡುವವ ಈಶ್ವರ. ಇಲ್ಲಿ ಉಪಾಸನಾ ಕಾಂಡದಲ್ಲಿನೂ ಕೂಡ ಉಪಾಸನೆಯನ್ನು ಮಾಡ್ತಕ್ಕಂಥವನಿಗೆ ಉಪಾಸ್ಯ ದೇವತೆಗೂ ಕೂಡ ಅಲ್ಲಿನೂ ಕೂಡ ಭೇದ ಅದ. ಈ ಭೇದದ ನಿವೃತ್ತಿಗೋಸ್ಕರವಾಗಿ ನಾವು ಈ ಕರ್ಮಕಾಂಡದಲ್ಲಿ ಹೇಳಿದ ಭೇದ ಸತ್ಯವೋ, ಜ್ಞಾನಕಾಂಡದಲ್ಲಿ ಹೇಳಿದ ಅಭೇದ ಸತ್ಯವೋ? ಈಗ ಪ್ರಮಾಣಗಳಲ್ಲಿ ಸಂಶಯ ಬರ್ತದೆ. ಆ ಪ್ರಮಾಣಗಳಲ್ಲಿ ಸಂಶಯ ಬರುವುದನ್ನು ನಿವೃತ್ತಿ ಮಾಡೋದು ಯಾವುದು ಅಂತ ಕೇಳಿದ್ರೆ ಶ್ರವಣ. ಇನ್ನು ಮನನ ಏನು ಮಾಡ್ತದೆ ಅಂತ ಕೇಳಿದ್ರೆ ಪ್ರಮೇಯಗತ ಸಂಶಯದ ನಿವೃತ್ತಿ ಮಾಡ್ತದೆ. ಪ್ರಮೇಯಗತ ಅಂದರೆ ಏನು? ಜೀವ ಬ್ರಹ್ಮರಲ್ಲಿ ಭೇದ ಸತ್ಯವೋ ಅಭೇದ ಸತ್ಯವೋ, ಇದಕ್ಕೆ ಪ್ರಮೇಯಗತ ಸಂಶಯ ಅಂತ ಕರೀತಾರೆ. ಈ ಪ್ರಮೇಯಗತ ಸಂಶಯದ ನಿವೃತ್ತಿಗಾಗಿ ಮನನ ಅದ. ಹಾಗಾದ್ರೆ ನಿಧಿಧ್ಯಾಸನದ ಕರ್ತವ್ಯ ಏನದ, ಅದ್ರ ಫಲ ಏನದ ಅಂತ ಕೇಳಿದ್ರೆ ಏನದ? ಪ್ರಮಾಣಗತ ಸಂಶಯ ಹೋತು, ಪ್ರಮೇಯಗತ ಸಂಶಯ ಹೋತು, ಅಸಂಭಾವನೆ ಒಂದದ ಅಲ್ಲ. ಈ ಅಸಂಭಾವನೆ ಇದೇನು ಮಾಡ್ತದೆ ಅನ್ಕರೆ ನಿಧಿಧ್ಯಾಸನದಿಂದ ಹೋಗ್ತದೆ. ಈ ರೀತಿಯಾಗಿ ಇಲ್ಲಿ ಮುಖ್ಯವಾಗಿ ಮಹಾವಾಕ್ಯವೇ ತತ್ವಜ್ಞಾನಕ್ಕೆ ಸಾಧನ ಅಂತ ಹೇಳಿ ಏನು ಹೇಳ್ತಾರೆ? ಯುಕ್ತಿಯಿಂದ ವೇದಾಂತ ವಾಕ್ಯಗಳ ತಾತ್ಪರ್ಯ ನಿಶ್ಚಯಕ್ಕೆ ಶ್ರವಣ ಅನ್ನುತ್ತಾರೆ. ಶ್ರವಣ ಅಂದರೆ ಏನು? ಸುಮ್ಮನೆ ನಾವು ಕೂತು ಕೇಳಿದ ಶ್ರವಣ ಅಂತ ಹಿಂಗೆ ತಿಳ್ಕೊಂಡಿದ್ದೀವಿ. ಇಷ್ಟಕ್ಕೆ ಶ್ರವಣದ ಅರ್ಥ ಪೂರ್ಣ ಆಗುವುದಿಲ್ಲ. ಹಾಗಾದ್ರೆ ಏನಾಗಬೇಕು ಅಂದ್ರೆ ಯುಕ್ತಿಯಿಂದ ವೇದಾಂತ ವಾಕ್ಯಗಳ ತಾತ್ಪರ್ಯ, ವೇದದ ಅಂತ್ಯಭಾಗದಲ್ಲಿ ಇರುವ ಉಪನಿಷತ್ತುಗಳಿಗೆ ವೇದಾಂತ ಅಂತ ಕರೀತಾರೆ. ಆ ವೇದಾಂತಗಳ ತಾತ್ಪರ್ಯ ಏನು ಭೇದದಲ್ಲೈತು, ಏನು ಅಭೇದದಲ್ಲೈತು, ಈ ರೀತಿಯಾಗಿ ವಾಕ್ಯಗಳ ತಾತ್ಪರ್ಯ ನಿಶ್ಚಯ ಮಾಡಬೇಕಾಗ್ತದೆ. ಯುಕ್ತಿಯಿಂದ ಅನ್ನೋ ಶಬ್ದಕ್ಕೆ ಕೆಳಗೆ ಟಿಪ್ಪಣಿ ಬರಿತಾ ಇದ್ದಾನೆ. ಏನಂತ ಕೇಳಿದ್ರೆ ಇಲ್ಲಿ ಯುಕ್ತಿ ಶಬ್ದದಿಂದ ಅಗ್ನಿಯ ನಿರ್ಣಾಯಕ ಧೂಮರೂಪ ಲಿಂಗದಂತೆ ವೇದಾಂತವಾದ ಯಾವ ಉಪನಿಷತ್ತುಗಳಿರುವವೋ ಅವುಗಳ ಅದ್ವೈತ ರೂಪ ಯಾವ ತಾತ್ಪರ್ಯ ಇರುವುದೋ ಅದರ ನಿರ್ಣಯ ಮಾಡಿಕೊಡುವ ಅಂದರೆ ನಿಶ್ಚಯ ಮಾಡಿಕೊಡುವ ಯಾವ 6 ಲಿಂಗಗಳಿರುವವು ಅವುಗಳ ಗ್ರಹಣವಿರುತ್ತದೆ. ಈ ಷಡ್ಲಿಂಗಗಳು ಹೇಳ್ತಾ ಇದ್ದಾನೆ ಮುಂದೆ. ಏನು ಹೇಳಕತ್ತಾನಿಲ್ಲೇ? ಯುಕ್ತಿ ಶಬ್ದದಿಂದ ಅಗ್ನಿಯ ನಿರ್ಣಾಯಕ ಧೂಮರೂಪ ಲಿಂಗದಂತೆ ಪರ್ವತದಲ್ಲಿ ಹೊಗೆ ಇರುತ್ತದೆ. ಆ ಹೊಗೆಯನ್ನು ನೋಡಿ ಹೊಗೆದು ಜ್ಞಾನ ಆಗ್ಯದ, ಬೆಂಕಿದು ಜ್ಞಾನ ಆಗ್ಯದ. ಆ ಬೆಂಕಿ ಜ್ಞಾನ ಯಾವುದರಿಂದ ಆತು ಅಂತ ಕೇಳಿದ್ರೆ ಹೊಗೆಯಿಂದ. ಆ ಹೊಗೆಗೆ ಲಿಂಗ ಅಂತ ಕರೀತಾರೆ, ಚಿನ್ನ ಲಿಂಗ. ಹೊಗೆ ಇದ್ದಿದ್ದೆಲ್ಲ ನಮಗೆ ಬೆಂಕಿ ಜ್ಞಾನ ಆಗ್ತಿದ್ದಿಲ್ಲ. ಬೆಂಕಿ ಜ್ಞಾನ ಯಾವುದರಿಂದ ಆಯಿತು? ಹೊಗೆಯಿಂದ. ಹೊಗೆಯ ಜ್ಞಾನವೂ ಆಗ್ಯದ, ಬೆಂಕಿ ಜ್ಞಾನವೂ ಆಗ್ಯದ. ಹೊಗೆ ಜ್ಞಾನ ಪ್ರತ್ಯಕ್ಷ ಆಗ್ಯದ, ಬೆಂಕಿ ಜ್ಞಾನ ಪರೋಕ್ಷ ಆಗ್ಯದ. ಹೌದಲ್ರಿ? ಬೆಂಕಿ ಜ್ಞಾನ ಪರೋಕ್ಷ ಆಗ್ಯದ. ಪರೋಕ್ಷದಲ್ಲಿ ಒಂದು ಆವರಣ ನಿವೃತ್ತಿ ಆಗ್ತದೆ. ಪರೋಕ್ಷದಲ್ಲಿ ಏನಾಕತಿ? ಒಂದು ಯಾವುದದು? ಅಸತ್ವಾಪಾದಕ ಆವರಣ. 2 ಆವರಣ, ಒಂದು ಅಸತ್ವಾಪಾದಕ ಆವರಣ, ಇನ್ನೊಂದು ಅಭಾನಾಪಾದಕ ಆವರಣ. ಇಲ್ಲಿ ಶ್ರವಣ ಮಾಡುವುದರಿಂದ ಏನು 6 ಲಿಂಗಗಳೇನದಾವಲ್ಲ, ಆ 6 ಲಿಂಗಗಳ ಪೂರ್ವಕವಾಗಿಯೇ ಶ್ರವಣ ಮಾಡಬೇಕು. ನಿನ್ನಿನ ದಿವಸ ಶ್ರವಣ 2 ಪ್ರಕಾರದ ಅಂತ ಹೇಳಿದ್ದೀವಿ ಏನ್ರಿ? ಫಲರೂಪ ಶ್ರವಣ,
ಸಾಧನ ರೂಪ ಶ್ರವಣ. ಮಹಾವಾಕ್ಯದ ಏನು ಜ್ಞಾನದ ಅಲ್ಲ, ಇದು ಫಲರೂಪ ಶ್ರವಣ. ಇನ್ನು ಅಲ್ಲಿ ಮಹಾವಾಕ್ಯದ ಅಲ್ಲಿ ಏನಾದರೂ ಸಂಶಯ ಬಂತು ಅಂತಂದ್ರೆ ಅದಕ್ಕೆ ಏನು ಮಾಡಬೇಕು ಅಂತ ಕೇಳ, ಸಾಧನ ರೂಪ ಶ್ರವಣ. ಇದು ಸಾಧನ ರೂಪ ಶ್ರವಣ. ಷಡ್ಲಿಂಗಗಳ ಪೂರ್ವಕವಾಗಿ ಎಲ್ಲಿ ಶ್ರವಣವು ಹೇಳಲ್ಪಟ್ಟಿದೆಯೋ ಅದು ಸಾಧನ ರೂಪ ಶ್ರವಣ. ಆದ್ದರಿಂದ ಇಲ್ಲಿ ಈ ಸಾಧನ ರೂಪ ಶ್ರವಣ ಮಾಡುವುದರಲ್ಲಿ 6 ಲಿಂಗಗಳದಾವಲ್ಲ, 6 ಲಿಂಗಗಳು ಏನು ಮಾಡ್ತಾವೆ, ನಮಗೆ ವೇದಾಂತ ವಾಕ್ಯದ ತಾತ್ಪರ್ಯ ನಿಶ್ಚಯ ಮಾಡ್ತಾವೆ. ತಾತ್ಪರ್ಯ ಅಂದರೆ ಏನು? ತಾತ್ಪರ್ಯ ಅಂದ್ರೇನು? ಹಾಂ, ಗುರುಗಳ ಹೇಳ್ತಕ್ಕಂಥದ್ದನ್ನು ತಿಳುವಳಿಕೆ ಮಾಡ್ತಕ್ಕಂಥದ್ದು ತಾತ್ಪರ್ಯ. ಆ ಗುರುಗಳ ಮಾತಿನ ಅರ್ಥ. ತಾತ್ಪರ್ಯ ಅಂದರೆ ಏನು? ಮಾತಿನ ಅರ್ಥ. ಈ ದಾರಿ ಎಲ್ಲಿ ಹೋಗ್ತತಿ ಅಂತ ಕೇಳಿದ್ರೆ ಈ ದಾರಿ ಹುಬ್ಬಳ್ಳಿ ಹೋಗ್ತದೆ ಅಂತ ಹೇಳಿದ್ರು. ದಾರಿ ಎಲ್ಲರೂ ಹುಬ್ಬಳ್ಳಿಗೆ ಹೋದದ್ದು ನಿಮಗೆ ಗೊತ್ತೇನು? ಅಲ್ಲ, ದಾರಿ ಹುಬ್ಬಳ್ಳಿ ಹೋಗ್ತತಿ ಅಂತ ಹೇಳೋದು ತಾತ್ಪರ್ಯ ಏನು ಅಂತೀರ? ದಾರಿ ಹಿಡಿದು ಹೋಗ್ತಕ್ಕಂಥ ಮನುಷ್ಯ ಹುಬ್ಬಳ್ಳಿ ಹೋಗ್ತಾನೆ. ತಾತ್ಪರ್ಯ ಅರ್ಥ ಗೊತ್ತಾತಿಲ್ಲ. ಸಾಮಾನ್ಯ ಅರ್ಥ ಒಂದದ, ತಾತ್ಪರ್ಯ ಅರ್ಥ ಒಂದದ. ಈ ತಾತ್ಪರ್ಯ ಅರ್ಥವನ್ನು ನಿಶ್ಚಯ ಮಾಡ್ತಕ್ಕಂಥದ್ದು, ತಾತ್ಪರ್ಯವನ್ನು ನಿರ್ಣಯ ಮಾಡ್ತಕ್ಕಂಥವು 6 ಲಿಂಗಗಳದಾವೆ. ಹಾಗಾದ್ರೆ 1ನೇ ಲಿಂಗ ಯಾವುದು ಅಂತ ಕೇಳ, ಉಪಕ್ರಮ ಅಂದರೆ ಪ್ರಕರಣದ ಆರಂಭ, ಮತ್ತು ಉಪಸಂಹಾರ ಅಂದರೆ ಪ್ರಕರಣದ ಸಮಾಪ್ತಿ. ಇವುಗಳ ಏಕರೂಪತೆಯ ಪ್ರಥಮ ಲಿಂಗ. ಇಲ್ಲಿ ಉಪಕ್ರಮ ಉಪಸಂಹಾರ ಎರಡೂ ಕೂಡಿಸಿ ಏನದ ಇದಕ್ಕೂ ಪ್ರಥಮ 1ನೇ ಲಿಂಗ. ಅಂದ್ರೆ ಪ್ರಕರಣದ ಆರಂಭದಲ್ಲಿ ಈ ಸೃಷ್ಟಿಗಿಂತಲೂ ಪೂರ್ವದಲ್ಲಿ ಏಕಂ ಏವಂ ಅದ್ವಿತೀಯವಾದ ಬ್ರಹ್ಮವೇ ಇತ್ತು ಅಂತ ಛಾಂದೋಗ್ಯೋಪನಿಷತ್ತು ಆರಂಭ ಮಾಡ್ತದೆ. ಇದೇ ಕೊನೆ ಏನಂತದೆ, ಸರ್ವಂ ಖಲ್ವಿದಂ ಬ್ರಹ್ಮ, ಎಲ್ಲವೂ ಬ್ರಹ್ಮ ಸ್ವರೂಪ ಇರುತ್ತದೆ. ಹೀಗೆ ನೀವು ಪ್ರಕರಣದ ಆರಂಭದಲ್ಲಿ ಯಾವುದನ್ನು ಹೇಳಲ್ಪಟ್ಟಿದೆಯೋ ಉಪಸಂಹಾರವನ್ನು ಕೂಡ ಅದೇ ಅರ್ಥದಲ್ಲಿ ಹೇಳಲ್ಪಟ್ಟಿರುತ್ತದೆ. ಇದಕ್ಕೆ ತಾತ್ಪರ್ಯ ಅಂತ ಕರೀತಾರೆ. ಇದು 1ನೇ ಲಿಂಗ. 2ನೇ ಲಿಂಗ ಏನು ಅಂತ ಕೇಳ, ಅಭ್ಯಾಸ. ಹೌದಲ್ರಿ? ಅಭ್ಯಾಸ ಅಂದರೆ ಏನು ಅಂತ ಕೇಳಿದ್ರೆ, ಅಂದರೆ ಯಾವ ಅದ್ವೈತ ರೂಪ ಅರ್ಥದ ಪುನಃ ಪುನಃ ಪಠನ ರೂಪವಿರುವುದೋ ಅದು ದ್ವಿತೀಯ ಲಿಂಗವಿದೆ. ಅಭ್ಯಾಸ ಅಂದರೆ ಪುನಃ ಪುನಃ ಅದ್ವೈತ ರೂಪ ಅರ್ಥದ ಪುನಃ ಪುನಃ ಏನು ಮಾಡೋದು, ಪಠನ. ಪುನಃ ಪುನಃ ಓದೋದು, ಪುನಃ ಪುನಃ ಚಿಂತನೆ ಮಾಡೋದು ಅಲ್ರಿ. ಯಾಕೆ ಇದನ್ನು ಹೇಳ್ತಾರೆ ಅಂತ ಕೇಳಿದ್ರೆ, ಅಭ್ಯಾಸ ಅಂತಂದ್ರೆ ಅದ್ವೈತ ರೂಪ ಅರ್ಥದ, ನಾವು ಅದ್ವೈತ ರೂಪದ ಅರ್ಥ ಏನದ ಅಂತ ಕೇಳ, ಈ ಜೀವನು ಬ್ರಹ್ಮ ಸ್ವರೂಪನೇ ಅದಾನೆ. ಹಾಗೆ ನಮಗೆ ಮೊದಲು ಅನಿಸಂಗಿಲ್ಲ ಈ ದೇಹವೇ ನಾನು ಇದ್ದೇನೆ. ಹೌದಲ್ರಿ? ಮತ್ತು ದೇಹವೇ ನಾನು ಇದ್ದೇನೆ ಅನ್ನೋದು ಹೋಗಬೇಕಾಗಿತ್ತು ಅಂದ್ರೆ ಆ ಬ್ರಹ್ಮವೇ ನಾನು ಇದ್ದೇನೆ ಅಂತಕ್ಕಂಥ ಅದ್ವೈತ. ಅದಲ್ರಿ? ಅದ್ವೈತದ ಅರ್ಥದ ಏನು ಮಾಡಬೇಕು ಅಂತ ಕೇಳಿದ್ರೆ ಪುನಃ ಪುನಃ ಪಠನ. ಪುನಃ ಪುನಃ ವ್ಯವಹಾರದಲ್ಲಿ ಹೆಂಗೆ ಪುನಃ ಪುನಃ ಪಠನ. ಈ ದೇಹ ನಾನು ಒಂದು ಯಾವುದರಿಂದ ಗಟ್ಟಿ ಆಗೈತಿ, ಯಾವುದರಿಂದ ಎಷ್ಟು ಗಟ್ಟಿ ಐತಿ, ಏನು ಪ್ರಯತ್ನ ಮಾಡಿದ್ರೆ ಯಾವುದನ್ನು ಗಟ್ಟಿ ಐತಿ? ಇದು ಪುನಃ ಪುನಃ ಏನು ಇದು ನೀನು, ನಾನು ಕಲ್ಲಪ್ಪ, ನಾನು ಮಲ್ಲಪ್ಪ, ಇದೇನು ಮಾಡೈತಿಲ್ಲ, ಪುನಃ 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 ಕೇಳಿ 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 ಗಟ್ಟಿಯಾಗಿನ ಕಲ್ಲಪ್ಪ. ಈ ಕಲ್ಲಪ್ಪ ಬೇಕಂತ ಸ್ವಾಮಿಗಳು ಬಂದು ಬೇಕಾದ ಹೇಳಿದ್ರು, ನೀ ದೇವ್ರದ್ಯೋ, ನಾ ಕಲ್ಲಪ್ಪ ರೀ ಅಲ್ರಿ. ಎಷ್ಟು ಗಟ್ಟಿಯಾಗಿದೆ ಅಂತ ತಿಳ್ಕೊಂಡ್ರಿ ನೀವು. ಆದ್ದರಿಂದ ಈ ದೇಹದ ಧರ್ಮಗಳೇನದಾವಲ್ಲ ಇವುಗಳನ್ನು ಸಂಪೂರ್ಣವಾಗಿ ಕಳೆದೋದಕ್ಕೋಸ್ಕರವಾಗಿ ಈ ಅದ್ವೈತ ರೂಪ ಅರ್ಥದ ಪುನಃ ಪುನಃ ಪಠನ ಮಾಡಬೇಕು. ಇಲ್ಲಿ ನಾವು ಈಗ ಸಾಧನ ಶಿಬಿರದಾಗ ಎಷ್ಟು ಇರ್ತೀವೋ ಅಷ್ಟೇ ಆಗ್ತದೆ. ಮುಂದೆ ಹೋದ್ರಿ ಅಂದ್ರೆ ಅದ್ವೈತ ಇಲ್ಲೋ ದ್ವೈತ ಇಲ್ಲೋ ಅಲ್ರಿ, ಎಲ್ಲ ಮಣ್ಣು ಪಾಲಾಗ್ತದೆ. ಆದ್ದರಿಂದ ಪುನಃ ಪುನಃ
ಅದ್ವೈತ ರೂಪ ಅರ್ಥದ ಪಠನ ಏನದ ಅದಕ್ಕೇನಂತಾರ ಅಭ್ಯಾಸ. ಈ ಪುಸ್ತಕ ಇಟ್ಕೊಂಡು ಓದೋದು ಮಾತ್ರ ಅಭ್ಯಾಸ ಅಲ್ಲ, ಅದನ್ನು ಪುನಃ ಪುನಃ ನೆನಪು ತೆಗಿಬೇಕಾಗ್ತದೆ. ಇನ್ನು ಅಪೂರ್ವತ ಅಂದರೆ ಮೂರನೇ ಲಿಂಗ. ಮೊದಲೇದ್ದು ಉಪಕ್ರಮ ಉಪಸಂಹಾರ, ಎರಡನೇದ್ದು ಅಭ್ಯಾಸ, ಮೂರನೇದ್ದು ಯಾವುದು ಅಪೂರ್ವತ. ಅಪೂರ್ವತ ಅಂದರೆ ಏನು? ಶ್ರುತಿಯಿಂದ ಭಿನ್ನವಾದ ಪ್ರಮಾಣಗಳಿಗೆ ಅವಿಷಯತೆ ಅಥವಾ ಸ್ವಯಂ ಪ್ರಕಾಶ ರೂಪ ಅಲೌಕಿಕತೆಯ ತೃತೀಯ ಲಿಂಗವಾಗಿದೆ. ಅಪೂರ್ವತ ಅಂದ್ರೆ ಶ್ರುತಿಯಿಂದ ಭಿನ್ನವಾದ ಪ್ರಮಾಣಗಳಿಗೆ 6 ಪ್ರಮಾಣಗಳದ ಇಲ್ಲ? ಯಾವ್ಯಾವ? ಪ್ರತ್ಯಕ್ಷ, ಅನುಮಾನ, ಶಬ್ದ, ಉಪಮಾನ, ಅರ್ಥಾಪತ್ತಿ, ಅನುಪಲಬ್ಧಿ. ಇದ್ರೊಳಗೆ ಶ್ರುತಿ ಪ್ರಮಾಣವೊಂದನ್ನು ಬಿಟ್ಟು ಅಂದ್ರೆ ಶಬ್ದ ಪ್ರಮಾಣವನ್ನು ಬಿಟ್ಟು ಉಳಿದು ಎಟ್ಟದಾವು? 5 ಅದಾವೆ. 5ಕ್ಕೆ ಅವಿಷಯ ಅಂತ ಕರೀತಾರೆ ಅವರು. ಈ ಶ್ರುತಿಯಿಂದ ಭಿನ್ನವಾಗಿರೋ ಪ್ರಮಾಣಗಳಿಗೆ ಏನ್ರಿ ಅವಿಷಯತೆ. ಅವುಗಳಿಂದ ನಮಗೆ ವಿಷಯ ಆಗುವುದಿಲ್ಲ, ಅದ್ವೈತ ಬ್ರಹ್ಮದ ವಿಷಯ ಆಗುವುದಿಲ್ಲ. ಇಲ್ಲಿ ಏನಾಗ್ತದೆ ಅಂತ ಕೇಳಿದ್ರೆ ಪ್ರತ್ಯಕ್ಷಕ್ಕೆ ವಿಷಯ ಆಗುವುದಿಲ್ಲ ಬ್ರಹ್ಮ. ಪ್ರತ್ಯಕ್ಷ ಅಂದ್ರೆ 5 ಇಂದ್ರಿಯಗಳೇನದಾವಲ್ಲ, ಹೌದಲ್ರಿ? ಶ್ರೋತ್ರ, ತ್ವಚ, ನೇತ್ರ, ಜಿಹ್ವ, ಘ್ರಾಣ. ಈ ಪ್ರತ್ಯಕ್ಷ ಪ್ರಮಾಣಕ್ಕೆ ಆ ಪರಬ್ರಹ್ಮ ವಸ್ತು ಅಖಂಡ ಚೈತನ್ಯ ವಿಷಯ ಆಗುವುದಿಲ್ಲ. ಆದ್ದರಿಂದ ಯಾಕೆ ಪ್ರತ್ಯಕ್ಷಕ್ಕೆ ವಿಷಯ ಆಗುವುದಿಲ್ಲ ಅಂತ ಕೇಳ, ಪ್ರತ್ಯಕ್ಷಕ್ಕೆ ರೂಪದ ಅದಲ್ರಿ, ರೂಪದಿಂದ ಪ್ರತ್ಯಕ್ಷ ಜ್ಞಾನ ಆಕತ್ತೆ ನೇತ್ರಕ್ಕೆ. ನಮಗೆ ನೇತ್ರದಿಂದ ರೂಪಜ್ಞಾನ ಆಕತ್ತೆ ಹೊರತು ಬ್ರಹ್ಮಜ್ಞಾನ ಆಗುವುದಿಲ್ಲ. ಏತನ ಈ ರೀತಿಯಾಗಿ ಅನುಮಾನ ಪ್ರಮಾಣಕ್ಕೆ ಚಿಹ್ನ, ಹೊಗೆ ಚಿಹ್ನ ಇದ್ರನ ನಮಗೆ ಅಣುಮಿತಿ ಜ್ಞಾನ ಆಕತ್ತೆ. ಅನುಮಾನ ಪ್ರಮಾಣದಿಂದ ಅಣುಮಿತಿ ಜ್ಞಾನ ಆಗ್ತದೆ. ಇಲ್ಲಿ ಯಾವ ಬ್ರಹ್ಮದಲ್ಲಿ ಚಿಹ್ನವೂ ಇಲ್ಲದ್ದರಿಂದ ಅನುಮಾನ ಪ್ರಮಾಣಕ್ಕೂ ಕೂಡ ವಿಷಯ ಅಲ್ಲ. ಮೂರನೇದ್ದು ಶಬ್ದ ಬಿಟ್ಟ 5 ಉಪಮಾನ. ಉಪಮಾನ ಧರ್ಮಿ ಭಿನ್ನ ಧರ್ಮ ಸಮಾನ ಅಲ್ರಿ. ಅವಯವಗಳು ಏನ್ರಿ? ಯಾವುದು? ಗವಯ ಪಶು ಹ್ಯಾಂಗತಿ ಅಂತ ಕೇಳಿದ್ರೆ ಗೋ ಸದೃಶ್ಯವಾಗಿ ಗವಯ ಇರ್ತದೆ. ಇಲ್ಲಿ ಅವಯವಗಳು ಏನದಾವ ಅಂತ ಕೇಳಿದ್ರೆ 2 ಅರ್ಥಗಳಲ್ಲಿ ಒಂದೇ ಅದ, ಸಮಾನ ಅದಾವ. ಹಾಗೆ ಬ್ರಹ್ಮ ಇನ್ನೊಂದು ಇತ್ತಂದ್ರೆ ನಾವು ಅದನ್ನು ಉಪಮಾನದಿಂದ ಹೇಳಬಹುದಾವುದು. ಏಕಂ ಏವಂ ಅದ್ವಿತೀಯ. ಅಲ್ಲಿ ಗವಯ ಮತ್ತು ಗೋ 2 ಅದಾವೆ, ಇಲ್ಲಿದಾವನು 2 ಇಲ್ಲ. ಆದ್ದರಿಂದ ಉಪಮಾನ ಪ್ರಮಾಣಕ್ಕೂ ಅರ್ಥ ಆಗುವುದಿಲ್ಲ. ಇನ್ನು ಉಳಿದದ್ದು ಯಾವುದದು? ಅರ್ಥಾಪತ್ತಿ. ಅರ್ಥಾಪತ್ತಿ ಪ್ರಮಾಣದಾಗ ದೃಷ್ಟಾಂತ ಕೊಟ್ಟಿದ್ದಾರೆ. ದೇವದತ್ತನ ಪಿಂಡವನ್ನು ನೋಡಿ ಅದಲ್ರಿ, ರಾತ್ರಿ ಭೋಜನದ ಕಲ್ಪನಾ. ಅಲ್ಲಿ ದೇವದತ್ತನ ಪಿಂಡ ನೋಡಿದಂಗೆ ಇಲ್ಲಿ ಪರಬ್ರಹ್ಮಕ್ಕೆ ಏನಾದರೂ ಅಂಗ ಐತೆನ್ನುವಂತ ಕೇಳಿದ್ರೆ ಪಿಂಡ ಇಲ್ಲ. ಆದ್ದರಿಂದ ಆ ಅರ್ಥಾಪತ್ತಿಗೂ ಕೂಡ ವಿಷಯ ಇಲ್ಲ. ಇನ್ನು ಉಳಿದದ್ದು ಅನುಪಲಬ್ಧಿ, ಅಭಾವದ ಜ್ಞಾನ ಮಾಡಿಕೊಡ್ತದೆ. ಅದು ಅನುಪಲಬ್ಧಿ ಅದಲ್ಲ. ಇಲ್ಲಿ ಘಟವೂ ಇಲ್ಲ. ಈ ರೀತಿ ಘಟದ ಅಭಾವ ಜ್ಞಾನ ಮಾಡಿಕೊಡ್ತಕ್ಕಂಥದ್ದು ಅರ್ಥ ಯಾವುದು? ಅನುಪಲಬ್ಧಿ ಪ್ರಮಾಣ. ಇಲ್ಲಿ ಬ್ರಹ್ಮ ಹೆಂಗದ ಅಂತಾರೆ ಸದಾ ಭಾವರೂಪವಂದ ಇರೋಣದರಿಂದ ಅಭಾವ ಆಗುವುದಿಲ್ಲ. ಆದ್ದರಿಂದ ಈ 5 ಪ್ರಮಾಣಗಳಿಗೆ ವಿಷಯ ಆಗುವುದಿಲ್ಲ. ಆದ್ರೆ ಶ್ರುತಿವಾಕ್ಯದಿಂದ ಏನಾಗ್ತದೆ ಅಂತಾರೆ ಸತತ್ ತಮ್ಮಶಿ ಅಂತಕ್ಕಂಥ ಈ ಶ್ರುತಿವಾಕ್ಯದಿಂದ ಅಭೇದದ ಜ್ಞಾನ ಆಕತೆ ಹೊರತು ಇದನ್ನು ಬಿಟ್ಟರೆ ಯಾವುದರಿಂದ ಜ್ಞಾನ ಆಗುವುದಿಲ್ಲ. ಇದಕ್ಕೆ ಯಾವ ಲಿಂಗ ಥರ ತೃತೀಯ ಲಿಂಗ ಯಾವುದಿದು? ಅಪೂರ್ವತ. ಇನ್ನು 4ನೇದ್ದು ಅದ್ವೈತ ತತ್ವದ ಜ್ಞಾನ ರೂಪ ಫಲದ ಪ್ರತಿಪಾದನೆಯೇ ಚತುರ್ಥ ಲಿಂಗ. ಅದ್ವೈತ ಜ್ಞಾನ ರೂಪ ಫಲದ ಪ್ರತಿಪಾದನೆ ಏನದು? ಅದ್ವೈತ ಜ್ಞಾನದ ಫಲ
ಆ ಫಲದ ಏನು ಮಾಡ್ತಾನೆ ಅಂದ್ಕ್ಯಾರ ಫಲದ ಪ್ರತಿಪಾದನೆ ಅದ್ವೈತ ಜ್ಞಾನ ರೂಪ ಫಲದ ಪ್ರತಿಪಾದನೆಯು ಚತುರ್ಥ ಲಿಂಗವಾಗಿದೆ. ಇನ್ನು ಐದನೇದು ಭೇದ ಜ್ಞಾನದ ನಿಂದ ಹಾಗೂ ಅಭೇದ ಜ್ಞಾನದ ಸ್ತುತಿ. ಭೇದ ನಿಂದ ಯಾಕೆ ಮಾಡ್ತಾರೆ? ದ್ವಿತೀಯ ದ್ವೈಭಯಂ ಭವತಿ, ಎಲ್ಲಿ ಎರಡದ ಅಲ್ಲಿ ದುಃಖ ಖಾಯಂ ಅದ. ಆದ್ದರಿಂದ ಅಂತಹ ಭೇದದ ನಿಂದ ಮಾಡ್ತಾರೆ, ಅಭೇದದ ಸ್ತುತಿ ಮಾಡ್ತಾ ಇದ್ದಾರೆ. 6 ಯಾವುದು? ಕಾರ್ಯ ಕಾರಣಗಳ ಅಭೇದದ ಬೋಧಕವಾದ ಅದ್ವೈತ ಜ್ಞಾನದ ಅನುಕೂಲ ದೃಷ್ಟಾಂತ ರೂಪ ಉಪಪತ್ತಿಯು ಷಷ್ಠಲಿಂಗವಾಗಿದೆ. ಉಪಪತ್ತಿ ಅಂತ ಕರಿತದೆ 6ನೇ ಲಿಂಗ. ಕಾರ್ಯಕಾರಣಗಳಲ್ಲಿ ಅಭೇದವನ್ನು ಬೋಧ ಮಾಡ್ತಕ್ಕಂಥದ್ದು ಅದರ ಕಾರ್ಯ ಕಾರಣಗಳ ಅಭೇದದ ಬೋಧಕತೆ ಅಲ್ರಿ. ಕಾರ್ಯ ಕಾರಣ, ಈ ಜಗತ್ತು ಕಾರಣ ಯಾವುದು? ಪರಬ್ರಹ್ಮ ವಸ್ತು. ಈ ರೀತಿಯಾಗಿ ಸರ್ವಂ ಕಲ್ವಿದಂ ಬ್ರಹ್ಮ, ಇದೆಲ್ಲವೂ ಬ್ರಹ್ಮ ಸ್ವರೂಪವೇ ಇರುತ್ತದೆ. ಈ ರೀತಿಯಾಗಿ ದೃಷ್ಟಾಂತ ರೂಪ ಉಪಪತ್ತಿಯು ಷಟ್ಲಿಂಗವಾಗಿದೆ. ಈ ರೀತಿಯಾಗಿ ಆ ಷಡ್ಲಿಂಗಗಳ ಪೂರ್ವಕವಾಗಿ ನಾವು ಶ್ರವಣ ಮಾಡಿದರೆ ಇದಕ್ಕೆ ಶ್ರವಣ ಅಂತ ಕರೀತಾರೆ. ಈ ಷಡ್ಲಿಂಗಗಳಿಂದ ಅದ್ವೈತ ಬ್ರಹ್ಮದಲ್ಲಿ ವೇದಾಂತ ತಾತ್ಪರ್ಯ ನಿಶ್ಚಯವಾಗಿರುತ್ತದೆ. ಈ 6 ಲಿಂಗಗಳೆಲ್ಲ ಕೂಡಿಸಿ ಏನು ಮಾಡ್ತಾವೆ? ಅದ್ವೈತ ಬ್ರಹ್ಮದಲ್ಲಿ ವೇದಾಂತದ ತಾತ್ಪರ್ಯ ನಿಶ್ಚಯ ಆಗ್ತದೆ, ಅದುವೇ ಶ್ರವಣವೆನಿಸುತ್ತದೆ. ಮತ್ತು ವೇದಾಂತ ಶಾಸ್ತ್ರ ಅಭ್ಯಾಸವು ಅದರ ಸಾಧನವಾಗಿರುತ್ತದೆ. ಈ ವೇದಾಂತ ಶಾಸ್ತ್ರ ಅಭ್ಯಾಸ ಏನದಂಕ್ಯಾರ ಸಾಧನ ಅದ. ಆದ್ದರಿಂದ ಅದು ಕೂಡ ಶ್ರವಣ ಎನಿಸುತ್ತದೆ. ಈ ಲಿಂಗಗಳ ಸ್ಪಷ್ಟೀಕರಣವನ್ನು ಶ್ರುತಿ ಷಡ್ಲಿಂಗ ಸಂಗ್ರಹದಲ್ಲಿ ನಾವು ಮಾಡಿರುವೆವು. ಅಂದರೆ ಯಾರು? ಪಂಡಿತ ಪೀತಾಂಬರ್ಜಿ ಅವರು ಶ್ರುತಿ ಷಡ್ಲಿಂಗ ಅಂತ ಒಂದು ಗ್ರಂಥ ಅದ, ಅಲ್ಲಿ ನಾವು ಇದನ್ನು ವಿಸ್ತಾರವಾಗಿ ಮಾಡಿದ್ದೀವಿ ನೋಡ್ರಿ ಅಂತ. ಈ ರೀತಿಯಾಗಿ ಏನು ಹೇಳಿದ್ರು? ಯುಕ್ತಿಯಿಂದ. ಹೌದಲ್ರಿ? ಇದನ್ನೆಲ್ಲ ಯಾಕೆ ಹೇಳಕತ್ತಾರ? ಯುಕ್ತಿ ಶಬ್ದ ನೋಡು. ಯುಕ್ತಿಯಿಂದ ಅದ್ವೈತ ಏನದ? ವೇದಾಂತ ವಾಕ್ಯಗಳ ತಾತ್ಪರ್ಯ ನಿಶ್ಚಯಕ್ಕೆ ಶ್ರವಣ ಅಂತ ಕರೀತಾರೆ. ಈ ರೀತಿಯಾಗಿ ಈ 6 ಲಿಂಗಗಳು ಯಾವ್ಯಾವು ಅಂತೇಳಿ ಅವನ್ನೆಲ್ಲ ಹೇಳ್ಕೊಂಡು ಬಂದಿದ್ದಾರೆ. ಇನ್ನು ಶ್ರವಣ ಆದ ಬಳಿಕ ಮನನ ಅಂದ್ರೆ ಏನು? ಇದು ಶ್ರವಣದ ಲಕ್ಷಣ ಆಯ್ತು. ಈ ಶ್ರವಣದ ಲಕ್ಷಣ ಏನು? ಯುಕ್ತಿಯಿಂದ ವೇದಾಂತ ವಾಕ್ಯಗಳ ತಾತ್ಪರ್ಯ ನಿಶ್ಚಯ. ವೇದಾಂತ ವಾಕ್ಯಗಳ ತಾತ್ಪರ್ಯ ಭೇದ ಇಲ್ಲ ಅದಲ್ರಿ. ಆ ವೇದಾಂತ ವಾಕ್ಯದ ತಾತ್ಪರ್ಯ ರೂಪ ಅಭೇದ ನಮ್ಮಲ್ಲಿ ದೃಢವಾಗಿ ಆಗುವ ತನಕ ಇಷ್ಟು 6 ಪ್ರಕಾರ ಲಿಂಗಗಳ ಪೂರ್ವಕವಾಗಿ ನಾವು ಅಭ್ಯಾಸ ಮಾಡಿದಾಗನ ಅದು ಅದ್ವೈತ ದೃಢತೆ ಬರ್ತದೆ. ಇನ್ನು ನಿಧಿಧ್ಯಾಸ ಇದು ಮನನ ಅಂದರೆ ಏನು? ಜೀವಬ್ರಹ್ಮರ ಅಭೇದದ ಸಾಧಕ ಮತ್ತು ಭೇದದ ಬಾಧಕಯುಕ್ತಿಗಳಿಂದ ಅದ್ವಿತೀಯ ಬ್ರಹ್ಮದ ಚಿಂತನವು ಮನನವೆಂದು ಹೇಳಲ್ಪಡುತ್ತದೆ. ಜೀವ ಬ್ರಹ್ಮರ ಅಭೇದದ ಸಾಧಕ, ಅಭೇದವನ್ನು ಸಾಧಿಸ್ತಕ್ಕಂಥ ಯುಕ್ತಿಗಳು, ಭೇದವನ್ನು ಬಾಧಕ ಮಾಡ್ತಕ್ಕಂಥ ಯುಕ್ತಿಗಳು, ಇವುಗಳಿಂದ ಚಿಂತನೆ ಮಾಡೋದು. ಈ ಯುಕ್ತಿಗಳಿಂದ ಚಿಂತನೆ ಮಾಡೋದು. ಯಾವ ಯುಕ್ತಿಗಳಿಂದ? ಭೇದವನ್ನು ಬಾಧಿಸುವ ಯುಕ್ತಿಗಳಿಂದ, ಅಭೇದವನ್ನು ಸಾಧಿಸುವ ಯುಕ್ತಿಯಿಂದ. ಆ ಅಭೇದ ದೃಢವಾಗಿ ನಮ್ಮಲ್ಲಿ ಮನಸ್ಸಿನಲ್ಲಿ ದೃಢವಾಗಿ ನಿಲ್ಲಬೇಕಾಗಿತ್ತು ಅಂತಂದ್ರೆ ಈ ಮನನ ಬಹಳ ಸಹಾಯಕದ. ಆದ್ದರಿಂದ ಈ ಮನನದಿಂದ ಪ್ರಮಾಣಗತ ಸಂಶಯ ನಿವೃತ್ತಿ ಆಗ್ತದೆ. ಹೇಳ್ಕೊಂಬದಾರಿಲ್ಲ, ಮನದ ಪ್ರಯೋಜನ ಏನು? ಪ್ರಮಾಣಗಳು ಆ ಕರ್ಮಕಾಂಡದಲ್ಲಿ ಒಂಥರ ಹೇಳ್ತಾವೆ, ಉಪಾಸನ ಕಾಂಡದಲ್ಲಿ ಹೇಳ್ತಾರೆ, ಮತ್ತು ಜ್ಞಾನ ಕಾಂಡದಲ್ಲಿ ಹೇಳ್ತಾ ಇದ್ದಾರೆ. ಈ ಕರ್ಮ ಉಪಾಸನ ಕಾಂಡದಲ್ಲಿ ಹೇಳ್ತಕ್ಕಂಥ ಭೇದವು ತಾತ್ಪರ್ಯವೋ ಅಥವಾ ಜ್ಞಾನ ಕಾಂಡದಲ್ಲಿ ಹೇಳ್ತಕ್ಕಂಥ ಅಭೇದವು ತಾತ್ಪರ್ಯವಿರುತ್ತದೆ ಅಂಥೇಳಿ ಈ ರೀತಿಯಾಗಿ ತಾತ್ಪರ್ಯ ನಿಶ್ಚಯ ಅದ್ವಿತೀಯ ಬ್ರಹ್ಮದ ಚಿಂತನವು ಮನನವೆಂದು ಹೇಳಲ್ಪಡುತ್ತದೆ. ಹಾಗಾದರೆ ಅಭೇದ ಸಾಧಕ ಯುಕ್ತಿ ಯಾವುವು? ಭೇದ ಬಾಧಕ ಯುಕ್ತಿಗಳು ಯಾವುವು ಅಂತ ಕೇಳಿದರೆ ಇಲ್ಲಿ 30ನೇ ಟಿಪ್ಪಣಿ ಅದಲ್ರಿ.
30ನೇ ಟಿಪ್ಪಣಿ ನೋಡ್ರಿ. ಜೀವ ಬ್ರಹ್ಮರ ಅಭೇದದ ಸಾಧಕ ಯುಕ್ತಿಗಳು ಈ ಕೆಳಗಿನಂತೆ ಇರುತ್ತವೆ. ಜೀವನು ಬ್ರಹ್ಮದೊಡನೆ ಅಭಿನ್ನವಾಗಿರುತ್ತಾನೆ. ಜೀವ ಬ್ರಹ್ಮದೊಡನೆ ಏನದನ? ಭಿನ್ನ ಅಲ್ಲ. ಜೀವ ಬ್ರಹ್ಮದೊಡನೆ ಏನದನ? ಅಭಿನ್ನ. ಇದು ಪ್ರತಿಜ್ಞಾ ಅಂತ ಕರೀತಾರೆ. ಇನ್ನು ಯಾಕೆ ಯಾವ ರೀತಿಯಿಂದ ಅಭಿನ್ನದಾನ ಅಂತ ಕೇಳ ಹೇತು ಏನು? ಸಚ್ಚಿದಾನಂದ ರೂಪವಾಗಿರುವುದರಿಂದ. ಈ ಜೀವನು ಸಚ್ಚಿದಾನಂದ ರೂಪದಾನ, ಬ್ರಹ್ಮನು ಕೂಡ ಸಚ್ಚಿದಾನಂದ ರೂಪದಾನೆ ಅಲ್ರಿ. ಈ ಜೀವನು ಅಂತ ಅಂದ್ರೆ ಇಲ್ಲಿ ಲಕ್ಷಾರ್ಥ ತಿಳ್ಕೊಬೇಕಾಗ್ತದೆ. ಜೀವನಿಗೆ ಒಂದು ವಾಚ್ಯಾರ್ಥದ, ಇನ್ನೊಂದು ಆ ಜೀವನ ವಾಚ್ಯಾರ್ಥ ಏನು, ಜೀವನ ಲಕ್ಷಾರ್ಥ ಏನು? ಚಿದಾಭಾಸಯುಕ್ತ ಅಂತಃಕರಣ ಸಹಿತ ಅಧಿಷ್ಠಾನ ಕೂಟಸ್ಥೇತನ ಬಿಟ್ಟರೆ ಮತ್ತೆ ಕೂಟಸ್ಥ ಚೇತನ ಹಾಗೂ ಆಭಾಸ, ಆಭಾಸದ ಮತ್ತು ಅವಿದ್ಯ, ಈ ಮೂರು ಕೂಡಿಸಿ ಜೀವ ಪದದ ಏನದ? ಇದು ವಾಚ್ಯಾರ್ಥದ. ಇದ್ರ ಲಕ್ಷಾರ್ಥದಲ್ಲಿ ಅಭೇದದ ಹೊರತು ವಾಚ್ಯಾರ್ಥದಲ್ಲಿ ಅಭೇದ ಇಲ್ಲ. ಇದು ಲಕ್ಷಾರ್ಥ ಏನದ ಅಂತ ಕೇಳಿದ್ರೆ ಕೂಟಸ್ಥ ಅಂದರೆ ಕೂಟಸ್ಥನೇ ಬ್ರಹ್ಮ ಸ್ವರೂಪನಿದ್ದಾನೆ. ಇನ್ನು ತತ್ಪದದ ವಾಚ್ಯ ಅರ್ಥ ಏನೇನು? ಮಾಯೆ, ಮಾಯಲ್ಲಿ ಆಭಾಸ, ಅಧಿಷ್ಠಾನವಾದ ಬ್ರಹ್ಮಚೈತನ್ಯ. ಆ ಅಧಿಷ್ಠಾನದ ಬ್ರಹ್ಮಚೈತನ್ಯ ಈ ಜೀವ ಪದದ ಅಧಿಷ್ಠಾನವಾದ ಕೂಟಸ್ಥ ಚೈತನ್ಯ ಇಲ್ಲಿ ಅಭೇದದ ಹೊರತು ಈಗ ಸಾಮಾನ್ಯವಾಗಿರ್ತಕ್ಕಂಥ ವಾಚ್ಯಾರ್ಥದಲ್ಲಿ ಅಭೇದ ಇರುವುದಿಲ್ಲ. ಈ ರೀತಿಯಾಗಿ ಜೀವವು ಬ್ರಹ್ಮದೊಡನೆ ಅಭಿನ್ನನೇ ಇದ್ದಾನೆ, ಸಚ್ಚಿದಾನಂದ ರೂಪನಾಗಿರುವುದರಿಂದ. ಈ ಆತ್ಮ ಕೂಟಸ್ಥ ಸಚ್ಚಿದಾನಂದ ರೂಪದಾನ ಅಲ್ರಿ. ಜೀವನು ಅಂದಾಗ ಕೂಟಸ್ಥನು ಏನದಾನ? ಅವನು ಸಚ್ಚಿದಾನಂದ ರೂಪದಾನ ಅಲ್ರಿ. ಮತ್ತು ಬ್ರಹ್ಮವು ಕೂಡ ಸಚ್ಚಿದಾನಂದ ರೂಪ ಇರುವುದರಿಂದ ಏನದ ಅಂತ ಸತ್ಯ ರೂಪವಾಗಿರೋದು. ಈಶ್ವರ ಚೇತನ ದೃಷ್ಟಾಂತ ಏನ್ರಿ? ಈಶ್ವರ ಚೇತನ. ಬ್ರಹ್ಮಚೇತನೋ ಸಚ್ಚಿದಾನಂದದ, ಈಶ್ವರ ಚೇತನೋ ಸಚ್ಚಿದಾನಂದ. ಆದ್ದರಿಂದ ಈಶ್ವರ ಚೇತನದಂತೆ ಜೀವಚೇತನವು ಕೂಡ ಸಚ್ಚಿದಾನಂದ ರೂಪವಾಗಿರುತ್ತದೆ. ಈ ರೀತಿ ಯಾವುದು ಸಚ್ಚಿದಾನಂದ ರೂಪವಿಲ್ಲವೋ ಅದು ಬ್ರಹ್ಮದಿಂದ ಅಭಿನ್ನವು ಕೂಡ ಇಲ್ಲ. ಬ್ರಹ್ಮದೊಡನೆ ಅಭಿನ್ನ ಆಗಬೇಕಾಗಿತ್ತು ಅಂತಂದ್ರೆ ಸಚ್ಚಿದಾನಂದ ರೂಪವಾಗೇ ಇರಬೇಕದು. ಸಚ್ಚಿದಾನಂದ ಇದ್ದಿದ್ದಿಲ್ಲ ಅಂತಂದ್ರೆ ಅದಕ್ಕೆ ಬ್ರಹ್ಮದೊಡನೆ ಅಭಿನ್ನ ಎಲ್ಲ ಕೂಡ ಇರುವುದಿಲ್ಲ. ಹೇಗೆಂದರೆ ಘಟದಂತೆ. ಇದಕ್ಕೂ ಒಂದು ದೃಷ್ಟಾಂತ ಕೊಡ್ತಾರೆ. ಘಟ ಸಚ್ಚಿದಾನಂದ ರೂಪದ ಅನ್ನೋದು ಇಲ್ಲ. ಘಟ ಸಚ್ಚಿದಾನಂದ ರೂಪ ಇಲ್ಲ. ಆದ್ದರಿಂದ ಅದು ಬ್ರಹ್ಮಕ್ಕೆ ಭಿನ್ನದ, ಬ್ರಹ್ಮದೊಡನೆ ಅಭೇದ ಆ ಘಟಕ್ಕೆ ಇಲ್ಲ. ಈ ಜೀವವು ಘಟದ ಹಾಗೆ ಇರುವುದಿಲ್ಲ. ಘಟ ಸಚ್ಚಿದಾನಂದ ಜಡ ಅದ, ಜೀವ ಸಚ್ಚಿದಾನಂದ ರೂಪದನ್. ಆದ್ದರಿಂದ ಅವನು ಬ್ರಹ್ಮದೊಡನೆ ಭಿನ್ನ ಕೂಡ ಇರುವುದಿಲ್ಲ, ಕಿಂತು ಅಭಿನ್ನವೇ ಇರುತ್ತಾನೆ. ಇಲ್ಲಿ ಈ ಅನುಮಾನದಲ್ಲಿ 3 ಮಹಾವಾಕ್ಯಗಳು ಅಂತ ಕರೀತಾರೆ. ಪ್ರತಿಜ್ಞಾ, ಹೇತು, ದೃಷ್ಟಾಂತ ಅಂಥೇಳಿ ಇಲ್ಲಿ ಈ ರೀತಿಯಾಗಿ ಇಲ್ಲಿ ಈಗೇನು ಹೇಳ್ತಾರೆ? ಜೀವ ಪಕ್ಷವಿರುತ್ತದೆ. ಯಾಕೆ ಜೀವ ಪಕ್ಷ ಅಂದ್ರೆ ಏನು? ಜೀವನಲ್ಲೇ ಅಭೇದವನ್ನು ನಿಶ್ಚಯ ಮಾಡಬೇಕಾಗಿದೆ. ಸಾಧ್ಯವನ್ನು ಎಲ್ಲಿ ನಿಶ್ಚಯ ಮಾಡಬೇಕಾಗಿದೆ? ಸಾಧ್ಯದಲ್ಲಿ ಸಂಶಯ ಇತ್ತಂದ್ರೆ ಅದಕ್ಕೆ ಏನಂತಾರೆ? ಏನಂತಾರೆ ಅದಕ್ಕೆ? ಪಕ್ಷ ಅಂತ ಕರೀತಾರೆ. ಜೀವ ಪಕ್ಷ, ಜೀವ ಪಕ್ಷವಿರುತ್ತದೆ. ಜೀವನೇ ಪಕ್ಷದಾನ. ಆ ಜೀವನಲ್ಲಿ ಅಭೇದದ ನಿಶ್ಚಯ ಆಗಬೇಕಾಗಿದೆ. ಬ್ರಹ್ಮದಿಂದ ಅದರ ಅಭೇದ ಸಾಧ್ಯವಿರುತ್ತದೆ. ಅಲ್ಲಿ ಸಾಧ್ಯ ಯಾವುದು? ಯಾವುದನ್ನು ನಾವು ಪಡಿಬೇಕಂತೀವೋ ಅದಕ್ಕೆ ಸಾಧ್ಯ ಅಂತ ಕರೀತಾರೆ. ಇಲ್ಲಿ ಸಾಧ್ಯ ಯಾವುದು ಅಂತ ಕೇಳಿದ್ರೆ ಬ್ರಹ್ಮದೊಡನೆ ಆ ಯಾವ ಜೀವನ ಅಭೇದ ಇದು ಸಾಧ್ಯ ಅದ. ಇನ್ನು ಸಚ್ಚಿದಾನಂದ ರೂಪತ್ವ ಹೇತು ಅದ. ಆ ಜೀವನು ಸಚ್ಚಿದಾನಂದದಾನ, ಬ್ರಹ್ಮನು ಸಚ್ಚಿದಾನಂದದಾನ. ಆದ್ದರಿಂದ ಇದು ಹೇತು ಅದ ಅಲ್ರಿ. ಹೇತು ಹೆಂಗೆ ಅಂತ ಕೇಳಿದ್ರೆ ಈ ಪರ್ವತವು ವನ್ಹಿಮಾನ್ ಪರ್ವತವು ಬೆಂಕಿ ಉಳ್ಳದ್ದು. ಅದಕ್ಕೆ ಹೇತು ಏನು ಅಂದ್ರೆ ಧೂಮತ್ವ, ಹೊಗೆ ಇರುವುದರಿಂದ
ನಾವು ಅದಕ್ಕೆ ಹೇತುವನ್ನು ಹೇಳ್ತಾ ಇದ್ದೀವಿ. ಈ ರೀತಿಯಾಗಿ ಹೇತು ಯಾವುದು ಅಂತ ಕೇಳಿದ್ರೆ ಬ್ರಹ್ಮದೊಡನೆ ಅಭೇದ ಸಾಧ್ಯವಿರುತ್ತದೆ. ಸತ್ಯನಾಂದ ರೂಪತ ಹೇತು ಇರುತ್ತದೆ. ಈಶ್ವರ ಚೇತನ ಮತ್ತು ಘಟ ಉದಾಹರಣೆ ಅಂದರೆ ದೃಷ್ಟಾಂತ ಇರುತ್ತವೆ. ಈಶ್ವರ ಚೇತನ ಅಭೇದದ ದೃಷ್ಟಾಂತ, ಘಟ ಭೇದದ ದೃಷ್ಟಾಂತ. ಎರಡು ದೃಷ್ಟಾಂತಗಳದಾವಲ್ಲ, ಎರಡು ದೃಷ್ಟಾಂತಗಳನ್ನ ಯಾಕೆ ಕೊಟ್ಟರು? ಈಶ್ವರ ದೃಷ್ಟಾಂತ ಒಂದು ಕೊಟ್ಟರೆ, ಘಟದ ದೃಷ್ಟಾಂತ ಒಂದು ಕೊಟ್ಟರು. ಈಶ್ವರ ದೃಷ್ಟಾಂತ ಯಾಕೆ ಕೊಟ್ಟರು? ಅಭೇದದ ಸಲುವಾಗಿ. ಘಟ ದೃಷ್ಟಾಂತ ಯಾಕೆ ಕೊಟ್ಟರು? ಭೇದ. ಘಟವು ಅದು ಸಚ್ಚಿದಾನಂದ ಇಲ್ಲ, ಅದನ್ನು ಘಟವು ಬ್ರಹ್ಮದೊಡನೆ ಅಭಿನವ ಕೂಡ ಇಲ್ಲ. ಜೀವನು ಸಚ್ಚಿದಾನಂದನ, ಆದ್ದರಿಂದ ಬ್ರಹ್ಮದೊಡನೆ ಅವ ಏನದನ? ಅಭಿನ್ನವೇ ಅದಾನೆ. ಇತ್ಯಾದಿ ಅನುಮಾನ ಪ್ರಮಾಣ ಯುಕ್ತಿಗಳು ಇರುತ್ತವೆ. ಇವೇ ಇತ್ಯಾದಿ ಅಂದರೆ ಇವೇ ಮೊದಲಾಗಿರ್ತಕ್ಕಂಥ ಅನೇಕ ಅಭೇದದ ಯುಕ್ತಿಗಳು ಇರುತ್ತವೆ. ನಂಬರ್ 2 ಇಲ್ಲೇನು ಹೇಳ್ತಾ ಇದ್ದಾರೆ ಅಂತ ಕೇಳಿದ್ರೆ ಅಭೇದದ ಸಾಧಕ ಯುಕ್ತಿಗಳು. ಹೌದಲ್ಲ? ಹೇಗೆ ಘಟ ಮಠ ಉಪಾದಿಗಳನ್ನು ದೂರ ಮಾಡಲು ಘಟಾಕಾಶ ಮಠಾಕಾಶ ಅಭೇದವಿರುವುದೋ ಹಾಗೆ ಬುದ್ಧಿ ಮತ್ತು ಮಾಯಾ ಉಪಾದಿ ದೂರ ಮಾಡಲು ಜೀವಬ್ರಹ್ಮರ ಅಭೇದವು ಇರುವುದು. ಈ ರೀತಿಯಾಗಿ ಜೀವಬ್ರಹ್ಮರ ಅಭೇದವನ್ನು ಹೇಳಲಾಕ ಏನಾಗೈತಿ ಅಂತ ಕೇಳಿದ್ರೆ ಇದು ಉಪಮಾನ ಪ್ರಮಾಣದಿಂದ ಹೇಳ್ತಾ ಇದ್ದಾರೆ. ಇಲ್ಲಿ ಯಾವ ಪ್ರಮಾಣದಿಂದ ಹೇಳೋದು? ಉಪಮಾನ ಪ್ರಮಾಣದಿಂದ ಉಪಮಾನ ಕೊಟ್ಟು ಹೇಳ್ತಾ ಇದ್ದಾರೆ. ಹೇಗೆ ಘಟ ಮಠ ಉಪಾದಿಗಳನ್ನು ದೂರ ಮಾಡಲು ನಮಗೆ ಘಟಾಕಾಶ ಚೌಕ, ಘಟಾಕಾಶ ಗೋಲದ, ಮಠಾಕಾಶ ಚೌಕದ. ಮಠಕ್ಕೆ ಹವನಾಗಿ ಇರುವ ಆಕಾಶಕ್ಕೆ ಮಠಾಕಾಶ ಅಂತಾರೆ, ಘಟಕ್ಕೆ ಹವನಾಗಿರುವ ಆಕಾಶಕ್ಕೆ ಮಠಾಕಾಶ ಅಂತಾರೆ. ಆ ಘಟಕ್ಕೆ ಹವನಾಗಿರ್ತಕ್ಕಂಥ ಆಕಾಶ ಗೋಲ ಅನ್ನಿಸ್ತದೆ. ಈ ಮಠಕ್ಕೆ ಏನಾಯ್ತಲ್ಲ ಅದು ಚೌಕ ಅಂತ ಅನ್ನಿಸ್ತದೆ. ವಾಸ್ತವವಾಗಿ ಚೌಕತ್ತೋ ಏನು ಗೋಲತ್ತೋ ಆಕಾಶ ಇಲ್ಲ. ಯಾಕೆ ಅಂತಾರೆ? ಘಟಮಠ ಎರಡನ್ನು ಬಿಟ್ಟು ಬಿಡಬೇಕು. ಉಪಾದಿಯನ್ನು ಬಿಟ್ಟು ಉಪಾದಿಯನ್ನು ನೋಡುವುದರಿಂದ ಭೇದದ. ಘಟಮಠವೆರಡಂ ಬಿರ್ಚಿದಡೆಂತು ದಿಟ್ಟವಾಗಿಪ್ಪುದು ಆಗಸವೆಂತು. ಈ ರೀತಿ ಆ ಉಪಾದಿಯನ್ನು ಬಿಟ್ಟು ನೋಡಿದಾಗ ಈ ಘಟ ಮಠಗಳಲ್ಲಿ ಏನದ ಅಂತ ಕೇಳಿದ್ರೆ ಅಭೇದವೇ ಇರುವುದು. ಇನ್ನು ಘಟಾಕಾಶ, ಜಲಾಕಾಶ, ಮಹಾಕಾಶ ಮತ್ತು ಮೇಘಾಕಾಶ ಈ 4 ಆಕಾಶಗಳನ್ನು ಹೇಳ್ತಾ ಇದ್ದಾರೆ. ಯಾವ್ಯಾವ ಹೇಳರು? ಘಟಾಕಾಶ, ಜಲಾಕಾಶ, ಮಹಾಕಾಶ. ಇವು 4ನೇ ತರಂಗದಾಗ ಭಾಳ ವಿಸ್ತಾರವಾಗಿ ಹೇಳ್ಕೊಂಬಂದಿದ್ದಾರೆ. ಈ ಘಟಾಕಾಶ ಮತ್ತು ಮಹಾಕಾಶಗಳು ಇಲ್ಲಿ ಹೇಳ್ದೇನೋ ಇವುಗಳಲ್ಲಿ ಜಲಾಕಾಶ ಮತ್ತು ಮೇಘಾಕಾಶಗಳು ಅಭೇದ ಇರುವುದಿಲ್ಲ. ಜಲಾಕಾಶ ಮೇಘಾಕಾಶಗಳು ಅಭೇದ ಇರುವುದಿಲ್ಲ. ಘಟಕ್ಕೂ ಘಟ ಜಲಕ್ಕೂ ಏನ್ರಿ ಘಟಕ್ಕೂ ಘಟ ಜಲಕ್ಕೂ ಅವಕಾಶ ಕೊಟ್ಟ ಆಕಾಶಕ್ಕೆ ಏನಂತ ಕರೀತಾರೆ? ಅದಕ್ಕೆ ಜಲಾಕಾಶ ಅಂತ ಕರೀತಾರೆ. ಘಟ ಜಲದಿಂದ ತುಂಬಿದೆ ಹೌದಲ್ಲ, ಆವಾಗ ಘಟಕ್ಕೂ ಅವಕಾಶ ಕೊಟ್ಟೈತೆ ಆಕಾಶ, ಘಟ ಜಲಕ್ಕೂ ಕೂಡ ಅವಕಾಶ ಕೊಟ್ಟೈತೆ. ಇದಕ್ಕೇನಂತಾರೆ? ಘಟಾಕಾಶ ಅಂತ ಕರೀತಾರೆ. ಈ ಘಟಾಕಾಶ ಮತ್ತು ಮಹಾಕಾಶಗಳಲ್ಲಿ ಅಭೇದ. ಜಲಾಕಾಶ ಮತ್ತು ಮೇಘಾಕಾಶಗಳು ಅಭೇದವು ಇರುವುದಿಲ್ಲ. ಅದಾಗ್ಯಾದರು ಹೇಗೆ ಘಟಾಕಾಶ ಮತ್ತು ಮಹಾಕಾಶಗಳಲ್ಲಿ ನಾಮ ಮಾತ್ರ ಇರುವುದು, ಪರಮಾರ್ಥದಿಂದ ಇರುವುದಿಲ್ಲ. ನಾಮ ಮಾತ್ರ ಭೇದ, ಉಪಾಧಿಕೃತ ಭೇದ, ಸ್ವರೂಪತ ಭೇದ. ಭೇದ ಎಷ್ಟು ಪ್ರಕಾರದ? 3 ಪ್ರಕಾರ. ನಾಮ ಮಾತ್ರ ಭೇದ ಎಲ್ಲಿದೆ? ನಾಮ ಮಾತ್ರ ಭೇದ ಇಲ್ಲ. ಎದಕ್ಕೆ ನಾಮ ಮಾತ್ರ ಭೇದ ಅದ? ಘಟಾಕಾಶ, ಮಠಾಕಾಶ ಇವು ನಾಮ ಮಾತ್ರ ಭೇದ ಅದಾವ. ವಾಸ್ತವಿಕವಾಗಿ ಭೇದ ಇಲ್ಲ, ನಾಮ ಮಾತ್ರ ಭೇದ. ಇನ್ನು ಉಪಾಧಿಕೃತ ಭೇದ ಘಟಾಕಾಶ ಮಠಾಕಾಶ ಉಪಾಧಿಕೃತದಿಂದ ಭೇದ ಆಗ್ಯಾವ ಹೊರತು ವಾಸ್ತವಿಕ ಅವುಗಳಲ್ಲಿ ಭೇದ ಇಲ್ಲ. ಇನ್ನು ಸ್ವಭಾವತಾ ಭೇದ, ಘಟಪಟಗಳಲ್ಲಿ ಸ್ವಭಾವತಾ ಭೇದದ. ಘಟ ಎಂದು ಪಟ ಆಗೋಂಗಿಲ್ಲ, ಪಟ ಎಂದು ಘಟ ಆಗುವುದಿಲ್ಲ. ಈ ರೀತಿಯಾಗಿ ಇಲ್ಲಿ ಉಪಾಧಿಕೃತವಾಗಿರ್ತಕ್ಕಂಥ ಭೇದವನ್ನು ಹೇಳ್ತಾರೆ. ಘಟಾಕಾಶ, ಜಲಾಕಾಶ, ಮಹಾಕಾಶ ಮತ್ತು
ಮೇಘಾಕಾಶ ಈ 4 ಆಕಾಶಗಳು ಇರುತ್ತವೆ. ಇವುಗಳಲ್ಲಿ ಜಲಾಕಾಶ ಮೇಘಾಕಾಶ ಅಭೇದ ಆಗುವುದಿಲ್ಲ. ಆದಾಗ್ಯಾದರೂ ಹೇಗೆ ಘಟಾಕಾಶ ಮಹಾಕಾಶ ನಾಮ ಮಾತ್ರ ಭೇದವಿರುತ್ತದೆ. ಅದಕ್ಕೆ ನಾವು ಘಟಾಕಾಶ ಅಂದು. ಇದಕ್ಕೆ ಏನ್ರಿ ಘಟಾಕಾಶ ಹೇಗಾದ್ರೆ ಘಟಾಕಾಶ ಮತ್ತು ಮಹಾಕಾಶ ನಾಮ ಮಾತ್ರ. ಆ ಘಟಾಕಾಶಕ್ಕೆ ನಾವು ಎದಕ್ಕಂತೀವಿ ಅದು ಮಹಾಕಾಶವೇ ಅದಲ್ರಿ. ಘಟಾಕಾಶ ಏನಂತೀವಿ ಅದು ಮಹಾಕಾಶವೇ ಇದೆ. ಹಾಗಾದ್ರೆ ಘಟಾಕಾಶತ್ ಯಾಕಂದ್ರಿ ಅದಕ್ಕೂ ಮಹಾಕಾಶ ಅನ್ಬೇಕಾಯ್ತು. ಘಟಾಕಾಶವೇ ಮಹಾಕಾಶ ಅಂತೀರಲ್ಲ, ಅದಕ್ಕೆ ಘಟಾಕಾಶ ಅಂತ ಯಾಕಂತೀರಿ ಅಂತೇಳಿ ಘಟ ಉಪಾದಿಯ ದಶೆಯಿಂದ ಘಟಾಕಾಶ ಅಂತ ಕರೆದ್ವಿ ಏನ್ರಿ. ಉಪ ಸಮೀಪೆ ಸ್ಥಿತ್ವ ಆದದಾತಿ ಅನ್ಯತ್ರ ಆದದಾತಿ ಉಪಾಧಿ. ಯಾವುದು ತನ್ನ ಧರ್ಮವನ್ನು ಉಪಹಿತ ವಸ್ತುವಿನ ಮೇಲೆ ಆರೋಪ ಮಾಡುತ್ತದೆ ಅದಕ್ಕೇನಂತಾರೆ ಉಪಾಧಿ. ಘಟ ತಾನು ಗೋಲಿದ್ದು ತನ್ನ ಗೋಲು ರೂಪ ಏನದ ಅದನ್ನು ಯಾವ ಆಕಾಶದ ಮೇಲೆ ಆರೋಪ ಮಾಡ್ತದೆ. ಆದ್ದರಿಂದ ಘಟಾಕಾಶತ್ ಯಾಕೆ ಅಂದಿವಕ್ಕಂದ್ರೆ ಅದು ಏನದ ಅಂತ ಕೇರ ಘಟಾಕಾಶ ಅಂತ ಯಾಕೆ ಅಂದೀವು ಘಟ ಉಪಾಧಿ ದೇಶದಿಂದ ಘಟ ಉಪಾಧಿ ದೇಶದಿಂದ ಘಟಾಕಾಶ ಅಂತ ಕರೆದೀವಿ. ಈ ಘಟಾಕಾಶದ ನೀರು ಎದ್ರೊಳಗೆ ತರ್ತೀರಿ? ಆಕಾಶದಾಗ ತರ್ತಿರೋ ಘಟದೊಳಗೆ ತರ್ತಿರೋ? ಆಕಾಶ ಐತಿ ಇದು ಹೋಗಿ ತೊಗೊಂಡೋಗಿ. ಇಲ್ಲಿ ಆಕಾಶ ಐತಿಲ್ಲ, ಇಲ್ಲಿ ಆಕಾಶ ಐತಿಲ್ಲ. ಆಕಾಶದಾಗ ನೀರು ತರ್ತೀರಿ ಅದಲ್ಲ, ಇಲ್ಲಿ ಆಕಾಶ ಅದಲ್ಲ. ಹಾಂ, ಘಟ ಉಪಾಧಿಯುಳ್ಳ ಆಕಾಶದಾಗ ನೀರು ತರ್ತೀವಿ ಹೊರತು ಕೇವಲ ಘಟದಲ್ಲಿ ಅಲ್ಲ. ಘಟ ಉಪಾಧಿ ಯಾಕೆ ಅದು ಅದಕ್ಕೆ ಈ ಘಟ ಉಪಾಧಿ ಆಗುವುದರಿಂದ ಜಲ ಆನಯನ ಕ್ರಿಯಾ ಮತ್ತು ನಾಮ ಹೌದಲ್ರಿ. ಜಲವನ್ನು ತರುವಂಥ ಕ್ರಿಯೆ ಐತೆ ಅದಕ್ಕೆ ಘಟಾಕಾಶಕ್ಕೆ. ಆಕಾಶದಲ್ಲೇ ನೀರು ತರ್ತೀರಿ ಹೌದಲ್ರಿ. ಆ ನೀರು ತರೋ ಕೆಲಸ ಐತೆ ಉಪಾಧಿ ಆಗಿರುವುದರಿಂದ ಅದಕ್ಕೇನಾಯ್ತು ನೀರು ತರುವಂಥ ಕೆಲಸ ಬಂತು. ಇನ್ನು ನಾಮ ಬೇರೆ, ಘಟಾಕಾಶ ಅಂತ ನಾಮ ಉಪಾಧಿ ದೇಶದಿಂದ ಇವೆಲ್ಲ. ಹಾಂ, ಉಪಾಧಿ ಇದ್ದಿದ್ದಿರಂದ್ರೆ ಆ ಆಕಾಶಕ್ಕೆ ನೀರು ತರಕ್ಕೆ ಸಾಧ್ಯ ಅದೇನು? ಉಪಾಧಿ ಆದಾಗನ ಅದಕ್ಕೆ ಘಟಾಕಾಶಕ್ಕೆ ನೀರು ತರುವಾಗ ಸಾಧ್ಯ ಅದ. ಈ ರೀತಿಯಾಗಿ ಘಟಾಕಾಶ ಮತ್ತು ಮಠಾಕಾಶ ಏನಂತೆ ಜಲಾಕಾಶ, ಘಟಾಕಾಶ, ಜಲಾಕಾಶ, ಮಹಾಕಾಶ ಮತ್ತು ಮೇಘಾಕಾಶ ಈ 4 ಆಕಾಶಗಳಿವೆ. ಇವುಗಳಲ್ಲಿ ಜಲಾಕಾಶ ಮತ್ತು ಘಟಾಕಾಶ ಮೇಘಾಕಾಶ ಅಭೇದ ಇರುವುದಿಲ್ಲ. ಆದಾಗ್ಯಾದರೂ ಹೇಗೆ ಘಟಾಕಾಶ ಮತ್ತು ಮಹಾಕಾಶದಲ್ಲಿ ನಾಮ ಮಾತ್ರ ಭೇದವಿದ್ದು ಪರಮಾರ್ಥದಿಂದ ಇರುವುದಿಲ್ಲ. ಈ ಘಟಾಕಾಶ ಮತ್ತು ಮೇಘಾಕಾಶಗಳು ಏನದ ಅಂತಂದ್ರೆ ಕೇವಲ ನಾಮ ಮಾತ್ರ ಭೇದ ಇರುತ್ತದೆ, ಪರಮಾರ್ಥದಿಂದ ಅಲ್ಲ. ಹಾಗೆ ಕೂಟಸ್ಥ ಜೀವ ಬ್ರಹ್ಮ ಈಶ್ವರ ಅದಕ್ಕೆ ಮತ್ತೆ 4 ದೃಷ್ಟಾಂತ ಕೊಟ್ಟಾರೆ. 4 ಆಕಾಶಕ್ಕೆ 4 ದೃಷ್ಟಾಂತ ಏನು ಕೊಡ್ತಾರೆ? ಕೂಟಸ್ಥ ಚೇತನ, ಜೀವಚೇತನ, ಬ್ರಹ್ಮಚೇತನ, ಈಶ್ವರ ಚೇತನ. ಈ 4 ಚೇತನಗಳೇ ಅವ. ಇವುಗಳಲ್ಲಿ ಜೀವ ಮತ್ತು ಈಶ್ವರ ಅಭೇದವು ಕೂಡ ಇರುವುದಿಲ್ಲ. ಜೀವಚೇತನಕ್ಕೆ ಈಶ್ವರ ಚೇತನಕ್ಕೆ ಅಭೇದ ಇರುವುದಿಲ್ಲ. ಆದಾಗ್ಯಾದರೂ ಇವುಗಳ ಅಧಿಷ್ಠಾನ ಲಕ್ಷಾರ್ಥ ರೂಪವಾದ ಕೂಟಸ್ಥ ಮತ್ತು ಬ್ರಹ್ಮದಲ್ಲಿ ನಾಮ ಮಾತ್ರ ಏನದ ಅಂತ ಕೇಳ ಆ ಭೇದ ಅದ. ಕೂಟಸ್ಥವೇ ಬ್ರಹ್ಮ, ಬ್ರಹ್ಮವೇ ಕೂಟಸ್ಥ, ನಾಮ ಮಾತ್ರ ಭೇದ ಅದ. ನಾಮ ಮಾತ್ರ ಭೇದ ಪರಮಾರ್ಥದಿಂದ ಇರುವುದಿಲ್ಲ. ಇದೇ ಮೊದಲು ಮಾಡಿಕೊಂಡು ಉಪಮಾನ ಪ್ರಮಾಣಗಳ ಯುಕ್ತಿಗಳು ಇರುತ್ತವೆ. ಇನ್ನು ಅರ್ಥಪತ್ತಿ ಪ್ರಮಾಣದ ಅಭೇದ ಚಿಂತನವನ್ನು ಹೇಳ್ತಾ ಇದ್ದಾರೆ. ಅದು ಹೇಗೆ? ನೇಹ ನಾನಾಸ್ತಿ ಕಿಂಚನ ಇತ್ಯಾದಿ ಶ್ರುತಿಗಳಲ್ಲಿ ಭೇದದ ನಿಷೇಧ ಮಾಡಿರುತ್ತದೆ. ನೇಹ ನಾನಾಸ್ತಿ ಅಲ್ಲ, ಇಹ ನಾನಾ ಅಸ್ತಿ, ಇಲ್ಲಿಯೂ ಅನೇಕತೆಯು ಇರುವುದಿಲ್ಲ. ಏನದ ಇದು? ನೇಹ ನಾನಾಸ್ತಿ ಕಿಂಚನ ಇತ್ಯಾದಿ ಶ್ರುತಿಗಳಲ್ಲಿ ಭೇದದ ನಿಷೇಧ ಮಾಡಿರುತ್ತದೆ. ಅನೇಕತನ ಇದರೊಳಗೆ ಇಲ್ಲ ಅಂತೇನು ಹೇಳ್ದಂಗಾತು? ಭೇದದ ನಿಷೇಧ ಮಾಡಿದೆ. ಆ ನಿಷೇಧವು ವಾಸ್ತವ ಅಭೇದ ಇದ್ದದ್ದಾದರೆ ಸಂಭವಿಸುತ್ತದೆ. ಅವುಗಳಲ್ಲಿ ವಾಸ್ತವ ಭೇದ ಇದ್ರೂ ಅದು ಸಂಭವಿಸ್ತದೆ, ಇದರ ಹೊರತು ಸಂಭವಿಸುವುದಿಲ್ಲ. ಆದ್ದರಿಂದ
ಭೇದ ನಿಷೇಧದ ಅನುಪಪತ್ತಿ ಜ್ಞಾನರೂಪ ಅರ್ಥಾಪತ್ತಿ ಪ್ರಮಾಣದಿಂದ ಜೀವಬ್ರಹ್ಮರ ಅಭೇದ ರೂಪ ಜ್ಞಾನ ಅರ್ಥಾಪತ್ತಿ ಅರ್ಥಾಪತ್ತಿ ಪ್ರಮಾಣ ಅರ್ಥಾಪತ್ತಿ ಪ್ರಮಾಣ ಇವನ್ನೆಲ್ಲ ಎರಡೂ ಹೇಳ್ಕೊಂಡು ಬಂದಿದ್ದಾರೆ. ಇತ್ಯಾದಿ ಅರ್ಥಾಪತ್ತಿ ಪ್ರಮಾಣ ರೂಪ ಯುಕ್ತಿಗಳು ಇರುತ್ತವೆ. ಈ ರೀತಿಯಿಂದ ಪ್ರತ್ಯಕ್ಷ ಪ್ರಮಾಣ ಮತ್ತು ಶಬ್ದ ಪ್ರಮಾಣ ಭಿನ್ನ ಯುಕ್ತಿ ಶಬ್ದದ ವಾಚ್ಯ ಅನುಮಾನ ಉಪಮಾನ ಅರ್ಥಾಪತ್ತಿ ಮೂರು ಪ್ರಮಾಣಗಳು ಭೇದದ ಸಾಧಕ ರೂಪ ಯುಕ್ತಿಗಳು ಇರುತ್ತವೆ. ಭೇದ ಸಾಧಕ ಯುಕ್ತಿಗಳು ಎಷ್ಟು ಮಾಡಿದರು ಅಂತ ಕೇಳಿದ್ರೆ ಅಭೇದ ಸಾಧಕ ಯುಕ್ತಿ ಎಷ್ಟು ಮಾಡಿದರು? ಅನುಮಾನ ಪ್ರಮಾಣ ಉಪಮಾನ ಪ್ರಮಾಣ ಅರ್ಥಾಪತ್ತಿ ಪ್ರಮಾಣ ಮೂರು ಕೂಡಿಸಿ ಏನು ಮಾಡಿದ್ರು? ಮೂರರಲ್ಲಿ ಅಭೇದ ಚಿಂತನವನ್ನು ಮಾಡಿದ್ರು. ಭೇದ ಬಾಧಕ ಅಭೇದ ಸಾಧಕ ಯುಕ್ತಿಗಳಿಂದ ಅದ್ವಿತೀಯ ಬ್ರಹ್ಮದ ಚಿಂತನೆ ಮಾಡುವುದಕ್ಕೆ ಮನನ ಅಂತ ಕರೀತಾರೆ. ಈಗ ಅಭೇದ ಸಾಧಕ ಯುಕ್ತಿಗಳನ್ನು ಹೇಳಿಕೊಂಡು ಬಂದಾರೆ. ಭೇದದ ಬಾಧಕ ಯುಕ್ತಿಗಳು ಈ ಕೆಳಗಿನಂತೆ ಇನ್ನು ಭೇದ ಬಾಧಕ ಭೇದವನ್ನು ಬಾಧಕ ಮಾಡ್ತಕ್ಕಂಥ ಯಾವ ದೃಷ್ಟಾಂತಗಳನ್ನು ಇನ್ನು ಹೇಳ್ತಾ ಇದ್ದಾರೆ. ಮೊದಲ ಅನುಮಾನ ಪ್ರಮಾಣದಿಂದ ಭೇದ ಬಾಧಕ ಯುಕ್ತಿಯನ್ನು ಹೇಳ್ತಾ ಇದ್ದಾರೆ. ಜೀವ ಬ್ರಹ್ಮರ ಭೇದವು ಮಿಥ್ಯವಾಗಿರುತ್ತದೆ. ಜೀವ ಬ್ರಹ್ಮರ ಭೇದ ಮಿಥ್ಯವಾಗಿರುತ್ತದೆ ಉಪಾಧಿಕತವಾಗಿರುವುದರಿಂದ. ಯಾಕೆ? ಆ ಜೀವ ಮತ್ತು ಬ್ರಹ್ಮರಲ್ಲಿ ಏನಾಗೈತಿ ಅಂತ ಕೇಳ ಉಪಾಧಿಕೃತದಿಂದ ಆ ಜೀವಂದು ಬೇರೆ ಬ್ರಹ್ಮ ಬೇರೆ ಅಂತ ಅನಿಸ್ತದ. ಔಪಾಧಿಕವಾಗಿರುವಂದ ಘಟಾಕಾಶ ಮಹಾಕಾಶ ಭೇದದಂತೆ. ದೃಷ್ಟಾಂತೇನು? ಘಟಾಕಾಶ ಮಹಾಕಾಶ. ಘಟಾಕಾಶ ಅಂದ್ರೆ ಅದು ಮಹಾಕಾಶವೇ ಐತಿ, ಜೀವ ಬ್ರಹ್ಮನೇ ಅದಾನೆ. ಇಲ್ಲಿ ಜೀವ ಅಂದ್ರೇನು? ಲಕ್ಷಾರ್ಥ ಕೂಟಸ್ಥವು ಇರಬೇಕದು. ಜೀವ ಪದಕ್ಕೆ ಒಂದು ವಾಚ್ಯಾರ್ಥದ ಒಂದು ಲಕ್ಷಾರ್ಥದ. ಭಾಳಷ್ಟು ಕಡೆಗಳು ನಮಗೆ ವಾಚ್ಯಾರ್ಥ ಮಾಡಿ ರೂಢಿ ಅದ. ಈ ಜೀವವು ಬ್ರಹ್ಮರೂಪವೇ ಇರುತ್ತದೆ ಅಂತಂದರೆ ಕೂಟಸ್ಥ ರೂಪವಾಗಿರ್ತಕ್ಕಂಥ ಜೀವ ಭೇದವು ಮಿಥ್ಯ ಆಯ್ತು. ಆ ಜೀವ ಬ್ರಹ್ಮರ ಭೇದ ಮಿಥ್ಯ ಅದ. ಔಪಾಧಿಕ ಯಾಕೆ ಹೇಳ್ತೀರಿ? ಔಪಾಧಿಕವಾಗಿರುವಂಥ ಹೇತು ಘಟಾಕಾಶ ಮಹಾಕಾಶ ಭೇದದಂತೆ. ಘಟಾಕಾಶವು ಮಹಾಕಾಶವೇ ಇರುತ್ತದೆ ಹಾಗೂ ಅದರಂತೆ. ಇನ್ನು ಭೇದವಿದೆ, ಅದು ಔಪಾಧಿಕವಲ್ಲ, ಆದ್ದರಿಂದ ಮಿಥ್ಯವೂ ಅಲ್ಲ. ಹೇಗೆಂದರೆ ಘಟಪಟಗಳಲ್ಲಿ ಭೇದ ಐತಲ್ಲ, ಅದು ಔಪಾಧಿಕ ಅಲ್ಲ, ಅದು ಸ್ವರೂಪತ ಭೇದ. ಘಟವು ಪಟವು ಆಗುವುದಿಲ್ಲ, ಪಟವು ಘಟ ಆಗುವುದಿಲ್ಲ. ಹೇಗೆಂದರೆ ಘಟಪಟಗಳ ವ್ಯವಹಾರದಲ್ಲಿ ಭೇದವಿದೆ, ಅದು ಔಪಾಧಿಕ ಅಲ್ಲ, ಆದ್ದರಿಂದ ಮಿಥ್ಯವೂ ಅಲ್ಲ. ಈ ಕಾರಣದ ಈ ಭೇದವು ಅಂದರೆ ಜೀವ ಬ್ರಹ್ಮರ ಭೇದವು ಈ ರೀತಿ ಘಟ ಮಠಗಳಂತೆ ಭೇದದಂತೆ ಇಲ್ಲ, ಆದ್ದರಿಂದ ಮಿಥ್ಯೆ ಅಲ್ಲ ಅಂತಲ್ಲ, ಕಿಂತು ಮಿಥ್ಯವೇ ಇರುತ್ತದೆ. ಜೀವ ಬ್ರಹ್ಮರ ಭೇದ ಮಿಥ್ಯವೇ ಅನ್ನೋದಕ್ಕೆ ಹೇಳ್ಕೊಂಬಂದಾರೆ. ಇಲ್ಲಿ ಭೇದ ಪಕ್ಷವಿರುತ್ತದೆ, ಹೌದಲ್ಲ, ಮಿಥ್ಯತ್ವ ಸಾಧ್ಯವಿರುತ್ತದೆ. ಏನು? ಜೀವನಲ್ಲಿ ನಾವು ಅಭೇದವನ್ನು ಚಿಂತನೆ ಮಾಡಬೇಕಾಗಿತ್ತಲ್ಲ. ಜೀವ ಪಕ್ಷ ಭೇದ ಪಕ್ಷದೆ, ಮಿಥ್ಯತ್ವೇನದ ಸಾಧ್ಯದ. ಅಲ್ಲಿ ನಾವು ಯಾವುದನ್ನು ಸಾಧಿಸಬೇಕಾಗೈತಿ ಅದಕ್ಕೆ ಸಾಧ್ಯ ಅಂತ ಕರೀತಾರೆ. ಇನ್ನು ಔಪಾಧಿಕತೆಯು ಹೇತು ಇರುತ್ತದೆ. ಹೇತು ಏನಪ್ಪ ಅಂತ ಕೇಳ? ಔಪಾಧಿಕತೆ. ಈ ರೀತಿ ಎರಡು ಆಕಾಶಗಳ ಭೇದ ಮತ್ತು ಘಟಪಟಗಳ ಭೇದವು ಉದಾಹರಣೆ ಇರುತ್ತದೆ. ಎರಡು ಆಕಾಶ ಅಂದ್ರೆ ಘಟಾಕಾಶ ಮಠಾಕಾಶಗಳ ಭೇದ ಅದು ಮಿಥ್ಯ ಅಂತ ಹೇಳ್ದಂಗೆ, ಅದು ಘಟಪಟಗಳ ಭೇದ ಅದು ಸತ್ಯ, ಅದು ಭೇದ ಆಗುವುದಿಲ್ಲ. ಈ ರೀತಿ ಎರಡು ಹೇಳ್ದಂಗೆ ಆತು. ಇತ್ಯಾದಿ ಅನುಮಾನ ಪ್ರಮಾಣ ರೂಪ ಯುಕ್ತಿಗಳು ಇರುತ್ತವೆ. ಇಲ್ಲಿ ಆದಿ ಶಬ್ದದಿಂದ ಮಮೋಕ್ಷು ಸರ್ವಸ್ವಸಾರ ಸಂಗ್ರಹದಲ್ಲಿ ಹೇಳಿದ ಮತ್ತು ವೇದಾಂತ ಪದಾರ್ಥ ಮಂಜೂಷದಲ್ಲಿ ಹೇಳಿದ ಮತ್ತು ಮೂರನೇ ತರಂಗದಲ್ಲಿ ಹೇಳಿದ, ಮೂರನೆಯ ಚೌಪಾದಿಯಲ್ಲಿ ಟಿಪ್ಪಣಿಯಲ್ಲಿ ಹೇಳಿರ್ತಕ್ಕಂಥ ಪಂಚಭೇದಗಳ ನಿವರ್ತಕ 5 ಅನುಮಾನ ಪ್ರಮಾಣಗಳು, 4 ಅನುಮಾನ ಪ್ರಮಾಣಗಳ ಗ್ರಹಣವಿರುತ್ತದೆ. ಒಟ್ಟು 5 ಭೇದಗಳನ್ನು ಹೇಳ್ಕೊಂಬಂದಾರ, ಹೌದಲ್ರಿ? 5 ಭೇದಗಳು: ಜೀವ ಈಶ್ವರ ಭೇದ, ಜೀವ
ಜೀವರ ಜೀವ ಈಶ್ವರ ಭೇದ ಅದಲ್ಲ. ಈಶ್ವರ ಸರ್ವಜ್ಞದಾನ, ಜೀವ ಕಿಂಚಿಜ್ಞದಾನ. ಜೀವ ಈಶ್ವರ ಭೇದ, ಜೀವ ಜೀವರ ಭೇದ. ಒಬ್ಬ ಜೀವ ಮತ್ತೊಂದು ಜೀವನಂಗೆ ಇಲ್ಲ ನೋಡ್ರಿ ಅಲ್ರಿ. ಒಬ್ಬ ಜೀವರಲ್ಲಿ ಕೂಡ ಭೇದ, ಬಡವ ಶ್ರೀಮಂತ ಅದಲ್ರಿ. ಈ ರೀತಿಯಾಗಿ ಜೀವರಲ್ಲಿ ಭೇದ ಅದ. ಜೀವ ಜಡ ಭೇದ, ಜೀವ ಚೇತನದಾನ, ಜಡ ಪದಾರ್ಥಗಳು ಜಡ ಇಲ್ಲವು. ಅವು ಏನದಾವ? ಜೀವ ಚೇತನ ಅಲ್ಲ, ಯಾವ ಜಡ ಅದಾವೆ. ಇನ್ನು ಜಡಗಳ ಭೇದ, ಜಡಗಳು ಅದು ಘಟ ಮತ್ತು ಪಟ ಇವೇನದವ ಜಡ ಈ ಭೇದ. ಜಡ ಈಶ್ವರ ಭೇದ, ಜಡ ಮತ್ತು ಈಶ್ವರನಲ್ಲಿ ಕೂಡ ಭೇದ ಅದ. ಈಶ್ವರ ಸರ್ವಜ್ಞದಾನ, ಘಟಾದಿಗಳು ಜಡ ಅದಾವ. ಈ ರೀತಿಯಾಗಿ ಈ ಪಂಚಭೇದಗಳಲ್ಲಿ 4 ಭೇದಗಳನ್ನು ಇಲ್ಲಿ ಹೇಳ್ಕೊಂಡು ಬಂದಿದ್ದಾರೆ. ಈ ರೀತಿಯಾಗಿ ಹೇಗೆ ಬಿಂಬ ಪ್ರತಿಬಿಂಬಗಳ ಭೇದವು ಮಿಥ್ಯ ಇರುವುದು, ಹಾಗೆ ಜೀವ ಬ್ರಹ್ಮರ ಭೇದ ಮಿಥ್ಯ ಇರುತ್ತದೆ. ಬಿಂಬ ಪ್ರತಿಬಿಂಬ, ನೀವು ಕರಡಿ ಮುಂದೆ ನಿಂತಿರ್ತೀರಲ್ಲ, ಕರಡಿ ಮುಂದೆ ನಿಂತಾಗ ಕರಡ್ಯಾಗ ಒಂದು ಮುಖ, ಕುತ್ತಿಗೆ ಮ್ಯಾಗ ಒಂದು ಮುಖ, ಎರಡು ಕಾಣಿಸ್ತಾವಲ್ಲ? ಎರಡು ಅದಾವನು? ಎರಡು ಇಲ್ಲ. ಕರಡ್ಯಾಗ ಒಂದು ಮುಖ, ಕುತ್ತಿಗೆ ಮ್ಯಾಗ ಒಂದು ಮುಖ, ಮತ್ತು ಎರಡು ಅದಾವ ಇಲ್ಲೋ? ಅನ್ನಿಸ್ತದ ಎರಡು. ಕರಡ್ಯಾಗ ಒಂದು ಹತ್ತಿ, ಕರಡ್ಯಾಗಿದ್ದದ್ದು ನಮ್ಮ ಕುತ್ತಿಗೆ ಮ್ಯಾಗಿನ ಮುಖವೇ ಕನ್ನಡಿಯ ದ್ವಾರ ಹೌದಲ್ಲ. ಮತ್ತು ಕನ್ನಡಿಯ ದ್ವಾರ ಅಭೇದ ಐತಿ. ಈ ರೀತಿಯಾಗಿ ಈ ಜೀವ ಬಿಂಬ ಪ್ರತಿಬಿಂಬಗಳ ಭೇದ ಮಿಥ್ಯ ಇರುತ್ತದೆ. ಬಿಂಬ ಮತ್ತು ಪ್ರತಿಬಿಂಬ ಹೌದಲ್ಲ. ಕನ್ನಡಿಯಾಗಿರೋದು ಪ್ರತಿಬಿಂಬ, ಕುತ್ತಿಗೆ ಮ್ಯಾಗಿರೋದು ಬಿಂಬ. ಈ ಬಿಂಬ ಪ್ರತಿಬಿಂಬಗಳ ಭೇದ ಮಿಥ್ಯ ಆದವು ಹೌದಲ್ಲ. ಹಾಗೆ ಜೀವ ಬ್ರಹ್ಮರ ಭೇದ ಮಿಥ್ಯ ಇರ್ತದೆ. ಒಂದು ಜೀವ ಬ್ರಹ್ಮರ ಭೇದವನ್ನು ನಿವೃತ್ತಿ ಮಾಡಿದರು ಹೌದಲ್ಲ. ಇನ್ನು ಹೇಗೆ ಅನೇಕ ಘಟಾಕಾಶಗಳ ಪರಸ್ಪರ ಭೇದವು ಮಿಥ್ಯ ಇರುವುದು. 100 ಆಕಾಶಗಳು, 100 ಕೊಡ ಅದಾವೆ. 100 ಕೊಡಗಳಲ್ಲಿ ಆಕಾಶ ಐತೆ ಇಲ್ಲ? ಆಕಾಶ 100 ಇರ್ಬೇಕಲ್ಲ. 100 ಕೊಡ 100 ಆಕಾಶ ಆಗುದಿಲ್ಲ. 100 ಕೊಡದಾಗ 100 ಆಕಾಶ ಆಗಂಗಿಲ್ಲ. ಎನಿಸ್ ನೋಡಿರ್ಬೇಕಾರೆ 100 ಕೊಡದಾಗ 100 ಆಕಾಶ ಅದಾವಲ್ಲ? ಇಲ್ಲ. ಆಕಾಶ ಒಂದೇ ಅದ, ಅಖಂಡದ ಅಲ್ರಿ. ಎಲ್ಲ ಘಟಗಳಲ್ಲಿರುವ ಆಕಾಶ ಏನದ ಅಂತ ಕೇಳ ಒಂದೇ ಅದ. ಹೇಗೆ ಅನೇಕ ಘಟಾಕಾಶ ಪರಸ್ಪೇದ ಮಿಥ್ಯ ಇರುವುದೋ, ಭೇದ ಕಾಣಿಸ್ತದ. ಘಟ ಅನೇಕ ಘಟಗಳಲ್ಲಿ ಭೇದ ಕಾಣಿಸ್ತದ, ಆದ್ರೆ ಭೇದ ಮಿಥ್ಯ ಅದ. ಹಾಗೆ ಜೀವರ ಪರಸ್ಪರ ಭೇದ ಹೆಂಗದ? ಜೀವರ ಭೇದ ಅಂತ ಮಾತಾಡಿದ್ದೀವಲ್ಲ ಮೊದಲ. ಜೀವರ ಭೇದ ಮಿಥ್ಯಾದ ಇರುವುದು. ಹೇಗೆ ಸ್ವಪ್ನದ ಜೀವರ ಮತ್ತು ಸ್ವಪ್ನದ ಘಟಾದಿಗಳ ಭೇದ ಮಿಥ್ಯ ಇರುವುದು, ಹಾಗೆ ಜಡಗಳ ಭೇದವು ಕೂಡ ಮಿಥ್ಯ. ಮೂರನೇದು ಹೇಳಿದಿಲ್ಲ ಏನು? ಜಡಗಳ ಭೇದವನ್ನು ಹೇಳಿದಿಲ್ಲ. ಹಾಗೆ ಸ್ವಪ್ನದ ಜೀವರ ಮತ್ತು ಸ್ವಪ್ನದ ಘಟಾದಿಗಳ ಭೇದ. ಸ್ವಪ್ನದೊಳಗೆ ಜೀವನದಾನ, ಸ್ವಪ್ನದೊಳಗೆ ಘಟಾದಿಗಳು ಅದಾವೆ, ಕಾಣಿಸ್ತಾವಿಲ್ಲ? ಅವ ಸ್ವಪ್ನದಾಗ ಕೊಡ ತೊಗೊಂಡು ಬಾವಿಗೆ ಹೋಗಿ ನೀರು ತಂದು ಬರೋದು ಯಾವುದು? ಸ್ವಪ್ನದಾಗ ಅದಲ್ಲ. ಇಲ್ಲಿ ಸ್ವಪ್ನದೊಳಗೆ ಜೀವರು ಮತ್ತು ಸ್ವಪ್ನದ ಘಟಾದಿಗಳ ಭೇದ. ಆ ಜೀವನಿಗೂ ಆ ಸ್ವಪ್ನದ ಘಟಾದಿಗಳಿಗೆ ಏನರ ಭೇದ ಅದನು? ಎರಡೂ ಅವಿದ್ಯೆಯಿಂದನ ನಿರ್ಮಾಣವಾಗಿದೆ. ಅವು ಮನಸ್ಸು ಏನಾಗಿದೆ ಅಂತ್ಕರ ಆ ಜೀವನೂ ಆಗ್ಯದ, ಅದು ಏನಾಗ್ಯದ? ಘಟನೂ ಆಗ್ಯದ. ಈ ರೀತಿಯಾಗಿ ಸ್ವಪ್ನದ ಜೀವನ ಮತ್ತು ಸ್ವಪ್ನದ ಘಟಾದಿಗಳ ಭೇದವು ಮಿಥ್ಯ ಇರುತ್ತು. ಹಾಗೆ ಜಡಗಳ ಭೇದವು ಕೂಡ ಮಿಥ್ಯ ಇರುತ್ತದೆ. ಮೂರದು. ನಾಲ್ಕನೇದು, ಹೇಗೆ ಹಗ್ಗ ಮತ್ತು ಕಲ್ಪಿತ ಸರ್ಪದ ಭೇದ ಅಥವಾ ಸಾಕ್ಷಿ ಮತ್ತು ಚೇತನದ ಮತ್ತು ಸ್ವಪ್ನ ಪ್ರಪಂಚದ ಭೇದ ಮಿಥ್ಯವಾಗಿರುವುದೋ, ಹಾಗೆ ಜಗತ್ತು ಮತ್ತು ಈಶ್ವರ ಭೇದ ಮಿಥ್ಯ ಇರುತ್ತದೆ. ಜಡ ಈಶ್ವರ ಭೇದವನ್ನು ಹೇಳ್ಕೊಂಬಂದೀವಲ್ಲ, ಅದರನ್ನು ಹೇಳ್ತಾ ಹೇಗೆ ಹಗ್ಗದಲ್ಲಿ ಕಲ್ಪಿತ ಸರ್ಪ ದಂಡಾದಿಗಳು. ಒಂದು ಹಗ್ಗದ 10 ಮಂದಿ ನೋಡಕತ್ಯಾರ. ಒಬ್ಬಗ ಹಾವನಂಗೆ ಕಾಣ್ತದೆ, ಮತ್ತೊಬ್ಬಗ ಜಲಧಾರೆ ಅಂಕ, ಮತ್ತೊಬ್ಬ ಹೂವಿನ ಮಾಲೆ ಅಂತ ಕಾಣ್ತತಿ.
ಅವು 10 ಅದಾವೇನಲ್ಲೇ ಇಲ್ಲ. ಆದರೆ 10 ಮಂದಿಗೆ ಅವ್ರವ್ರ ಸಂಸ್ಕಾರಕ್ಕೆ ಅನುಗುಣವಾಗಿ 10 ಪ್ರಕಾರ ಕಾಣ್ತಾವಲ್ಲ. ಹೇಗೆ ಹಗ್ಗ ಮತ್ತು ಕಲ್ಪಿತ ಸರ್ಪದ ಭೇದ ಅಥವಾ ಸಾಕ್ಷಿ ಚೇತನ ಭೇದ, ಹೇಗೆ ಹಗ್ಗದಲ್ಲಿ ಕಲ್ಪಿತ ಸರ್ಪ ದಂಡಾದಿಗಳು ಅಥವಾ ಸ್ವಪ್ನ ಪದಾರ್ಥಗಳ ಪರಸ್ಪರ ಭೇದ. ಸ್ವಪ್ನ ಪದಾರ್ಥಗಳು ಕೂಡ ಅನೇಕ ಕಾಣಿಸ್ತಾವೆ ನಮ್ಗೆ. ಸ್ವಪ್ನ ಪದಾರ್ಥಗಳು ಅವೆಲ್ಲ ಅನೇಕ ಅದಾವೇನಲ್ಲೇ ಎಲ್ಲ ಮಿಥ್ಯವಾಗಿರೋದು. ಹಾಗೆ ಜಡ ಪದಾರ್ಥಗಳ ಪರಸ್ಪರ ಭೇದ ಮಿಥ್ಯ ಇರುತ್ತದೆ ಇತ್ಯಾದಿ ಉಪಮಾನ ಪ್ರಮಾಣ ರೂಪ ಯುಕ್ತಿಗಳು. ಭೇದ ಬಾಧಕ ಯುಕ್ತಿಗಳ ಬಗ್ಗೆ ಇಷ್ಟು ವಿಸ್ತಾರಪೂರ್ವಕವಾಗಿ ಹೇಳಿದ್ದಾರೆ. ಇನ್ನು ಮಹಾವಾಕ್ಯಗಳು ಅರ್ಥಾಪತ್ತಿ ಪ್ರಮಾಣದ ಮೂಲಕವಾಗಿ ಭೇದವನ್ನು ನಿರಾಕರಣೆ ಮಾಡ್ತಾರೆ. ಮಹಾವಾಕ್ಯಗಳಲ್ಲಿ ಹೇಳಿರೋ ಯಾವ ಜೀವಬ್ರಹ್ಮರ ಅಭೇದವಿರೋದೋ ಅದು ಪ್ರತೀಯಮಾನ ಭೇದದ ಮಿಥ್ಯತ್ವದ ಹೊರತು ಸಂಭವಿಸಲಾರದಾಗಿ ಜೀವಬ್ರಹ್ಮರ ಮಿಥ್ಯತ್ವದ ಕಲ್ಪನಾ ಮಾಡಬೇಕು. ಹೇಗೆ ಮಹಾವಾಕ್ಯಗಳಲ್ಲಿ ಹೇಳಿರುವ ಯಾವ ಜೀವಬ್ರಹ್ಮರ ಅಭೇದವಿರುವುದೋ ಅದು ಪ್ರತೀಯಮಾನ ಭೇದದ. ಈಗ ನಮ್ಮ ಪ್ರತ್ಯಕ್ಷವಾಗಿ ಕಾಣ್ತಕ್ಕಂಥ ಭೇದ ಏನದಕ್ಕಿರ ಅದು ಮಿಥ್ಯ ಅದ ಅಂತ ಈ ರೀತಿ ನಿಶ್ಚಯ ಮಾಡಬೇಕು. ಮಹಾವಾಕ್ಯಗಳಲ್ಲಿ ಹೇಳಿರುವ ಯಾವ ಜೀವಬ್ರಹ್ಮರ ಅಭೇದವಿರುವುದೋ ಅದು ಪ್ರತೀಯಮಾನ ಭೇದದ ಮಿಥ್ಯತ್ವದ ಹೊರತು ಸಂಭವಿಸುವುದಿಲ್ಲ. ಜೀವ ಬ್ರಹ್ಮರ ಮಿಥ್ಯತ್ವದ ಕಲ್ಪನಾ ಮಾಡಬೇಕಾಗ್ತೈತಿ. ಅರ್ಥಾಪತ್ತಿ ಅಂತ ಹೇಳ್ತಾ ಇದ್ದಾರೆ. ಈಗ ಇತ್ಯಾದಿ ಅರ್ಥಾಪತ್ತಿ ಪ್ರಮಾಣ ರೂಪಯುಕ್ತಿಗಳು ಇರುತ್ತವೆ. ಇವನ್ನ ಏನೇನು ಹೇಳಿದ್ರು, ಯಾವ್ಯಾವ ಅನುಮಾನ ಪ್ರಮಾಣ ಮತ್ತು ಅರ್ಥಾಪತ್ತಿ ಪ್ರಮಾಣ ಹೇಳಿದ್ರಿಲ್ಲ. ಇನ್ನು ಅನುಪಲಬ್ಧಿ ಪ್ರಮಾಣ ಬಗ್ಗೆ ಹೇಳ್ತಾ ಇದ್ದಾರೆ. ಹೇಗೆ ಜಾಗೃತ ಸ್ವಪ್ನದಲ್ಲಿ ಉಪಾಧಿಗಳಿರುವುದರಿಂದ ಜೀವಬ್ರಹ್ಮರ ಭೇದವು ತೋರುತ್ತದೆಯೋ ಹಾಗೆ ಸುಷುಪ್ತಿಯಲ್ಲಿ ಉಪಾಧಿ ಅಭಾವ ಇರುವುದರಿಂದ ಭೇದವು ತೋರುವುದಿಲ್ಲ. ಯಾವ ರೀತಿ ಜಾಗೃತಿಯಲ್ಲಿ ನಮಗೆ ಸ್ವಪ್ನ ಪದಾರ್ಥ ಜಾಗೃತ ಸ್ವಪ್ನ ಉಪಾಧಿಗಳಾಗಿರುವುದನ್ನು ಜೀವಬ್ರಹ್ಮರ ಭೇದ ತೋರುತ್ತದೆ. ಜಾಗೃತಿನಾಗೂ ತೋರ್ತೈತಿ, ಸ್ವಪ್ನಗೂ ತೋರ್ತೈತಿ. ಹಾಗೆ ಸುಷುಪ್ತಿಯಲ್ಲಿ ಐತನ ಅದು ಭೇದ ಇಲ್ಲ. ಅದು ಉಪಾಧಿಯ ಅಭಾವ ಇರುವುದರಿಂದ ಅಲ್ಯಾಕೆ ಭೇದ ತೋರಲಿಲ್ಲ ಅಂದರೆ ಅಲ್ಲಿ ಉಪಾಧಿ ಭೇದ ಇಲ್ಲ ಇರುವುದರಿಂದ ಭೇದವು ತೋರುವುದಿಲ್ಲ. ಆದ್ದರಿಂದ ಈ ಜೀವಬ್ರಹ್ಮರ ಪರಮಾರ್ಥಿಕ ಭೇದದ ಅಭಾವ ಇರುವುದು ಈ ರೀತಿ ನಿಶ್ಚಯವಾಗುತ್ತದೆ. ಇತ್ಯಾದಿ ಅನುಪಲಬ್ಧಿ ಪ್ರಮಾಣದ ಯುಕ್ತಿಗಳು ಇವೆಲ್ಲವೂ ಭೇದದ ಬಾಧಕ ಯುಕ್ತಿಗಳು ಆಗಿರುತ್ತವೆ. ಈ ರೀತಿಯಾಗಿ ಈ ಭೇದ ಬಾಧಕ ಅಭೇದ ಸಾಧಕ ಯುಕ್ತಿಗಳ ಪರವಾಗಿ ಅನೇಕ ಅನುಮಾನ ಪ್ರಮಾಣದಿಂದ, ಅರ್ಥಾಪತ್ತಿ ಪ್ರಮಾಣದಿಂದ, ಅನುಪಲಬ್ಧಿ ಪ್ರಮಾಣದಿಂದ ಭೇದವನ್ನು ಬಾಧಿಸ್ತಕ್ಕಂಥ ಅಭೇದವನ್ನು ಸಾಧಿಸಲು 4 ಪ್ರಮಾಣಗಳನ್ನ ಹೇಳ್ಕೊಂಬಂದ. ಅನುಮಾನ, ಉಪಮಾನ, ಅರ್ಥಾಪತ್ತಿ, ಅನುಪಲಬ್ಧಿ. ಈ ರೀತಿ 4 ಪ್ರಮಾಣ. ಅಲ್ಲಿ ಹೇಳ್ರ 3 ಪ್ರಮಾಣ, ಇಲ್ಲಿ ಹೇಳ್ರ ಇನ್ನೊಂದು ಏನದ ಅಂದ್ಕ್ಯಾರ, ಈ ಯಾವ ಅನಾತ್ಮಾಕಾವೃತ್ತಿ ವ್ಯವಧಾನಪೂರ್ವಕ ಬ್ರಹ್ಮಾಕಾವೃತ್ತಿಯ ಸ್ಥಿತಿ ಇದೇನು ನಿಧಿಧ್ಯಾಸನ ಅಂತ ಹೇಳ್ಯಾರಲ್ಲ, ಈ ನಿಧಿಧ್ಯಾಸನ ಬಗ್ಗೆ ಸ್ವಲ್ಪ ಟಿಪ್ಪಣಿ ಅದ. ಅದನ್ನು ನಾಡಿನ ದಿವಸ ಚಿಂತನೆ ಮಾಡೋಣ. ಸದ್ಗುರುನಾಥ ಮಹಾರಾಜ್.